ಓಂ ಅಚ್ಯುತ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಮಧ್ವಾಚಾರ್ಯರ ಅಪೂರ್ವವಾದ ಒಂದು ಸಣ್ಣ ಕೃತಿ ಕೃಷ್ಣಾಮೃತ ಮಹಾರ್ಣವ. ವೇದವ್ಯಾಸರ ಪುರಾಣಗಳ ರಾಶಿಯಿಂದ ಉದ್ಧೃತವಾದ ಶ್ಲೋಕಗಳ ಸಂಗ್ರಹ. ಕಳೆದ ಬಾರಿನ ಶ್ಲೋಕದ ಚಿಂತನೆಯಲ್ಲಿ ಭಗವತ್ವದ ವಿಶೇಷ ಅನುಸಂಧಾನವನ್ನು ಈ ಬಾರಿ ಕೇಳುವ ಸ್ಪಷ್ಟತೆಗಾಗಿ ಸಮಸ್ತ ಲೋಕನಾಥಸ್ಯ ದೇವದೇವಸ್ಯ ಶಾರ್ಂಗಿಣಃ ಸಾಕ್ಷಾತ್ ಭಗವತೋ ವಿಷ್ಣೋ ಪೂಜನಂ ಜನ್ಮನಃ ಫಲಂ. ಭಗವಂತನ ಸಮಾರಾಧನೆಯು ಅಂದರೆ ಪೂಜೆಯೇ, ದೇವರ ಪೂಜೆ ನಮ್ಮ ಬದುಕಿನ ಸಾರ್ಥಕ್ಯ ಅನ್ನುವಂತೆ. ಬದುಕಿನ ಫಲವೇನು ಕೇಳಿಕೊಂಡ್ರೆ, ಮದುವೆಯ ಫಲವೇನು ಅಂತ ಕೇಳಿದರೆ ಮಕ್ಕಳನ್ನು ಪಡೆಯುವುದು ಅಂತಾರೆ. ಓದಿನ ಫಲವೇನು? ಲೌಕಿಕವಾದ ಶಿಕ್ಷಣ. ಅದರ ಫಲವೇನು ಅಂತ ಕೇಳಿದರೆ ವೃತ್ತಿಯನ್ನು ಪಡೆಯುವುದು ಅಂತಾರೆ. ಓದಿ ಎಂತ ಮಾಡೋದು? ಓದಿ ವೃತ್ತಿ ಮಾಡೋದು. ವೃತ್ತಿ ದುಡಿದು ಎಂತ ಮಾಡೋದು? ದುಡ್ಡು ಮಾಡೋದು. ದುಡ್ಡು ಮಾಡಿ ಎಂತ ಮಾಡೋದು? ಸುಖ ಪಡೆಯುವುದು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಆಧ್ಯಾತ್ಮಿಕವಾಗಿ ಅವರು ಪ್ರಶ್ನೆ ಮಾಡಿಕೊಂಡು ಜನ್ಮನಃ ಫಲಂ ಕಿಂ, ಮನುಷ್ಯನಾಗಿ ಹುಟ್ಟಿದ್ದರ ಸಾರ್ಥಕ್ಯ ಏನು ಅಂತ ಕೇಳಿದರೆ ದೊಡ್ಡ ಪ್ರಶ್ನೆ ಇದು. ಮರಮಟ್ಟುಗಳಾಗಿ, ಕ್ರಿಮಿಕೀಟಗಳಾಗಿ, ಹುಳಹುಪ್ಪಟೆಗಳಾಗಿ, ಪಕ್ಷಿ ಪ್ರಾಣಿಗಳಾಗಿ ಎಲ್ಲ ಹುಡುತ್ತಾವೆ. ಅದರಲ್ಲಿ ಪ್ರತ್ಯೇಕವಾಗಿ ಮನುಷ್ಯ ಜನ್ಮವನ್ನು ಪಡೆಯುವುದರ ವಿಶೇಷತೆ ಏನು ಅಂತ ಕೇಳಿದರೆ ಅವ್ರು ಹೇಳುವುದು, ಪುರಾಣಕಾರ ಹೇಳುವುದು ದೇವರ ಪೂಜೆ ಮಾಡುವುದು ಅಂತ. ದೇವರನ್ನು ಹೇಗೆ ಪೂಜೆ ಮಾಡುತ್ತೀರಿ ಕೇಳಿದೆ, ಪ್ರತೀಕ ಮಾಧ್ಯಮದಲ್ಲಿ. ಎಲ್ಲವನ್ನು ಹಾಗೆ ಪ್ರತೀಕದಲ್ಲಿ ನಾವು ಅದನ್ನು ಗಮನಿಸುವುದು, ಗುರುತಿಸುವುದು. ಎಷ್ಟೋ ಬಗೆಯ ಪ್ರತೀಕಗಳಿರ್ತವೆ. ಹಾಗಾಗಿ ದೇವರನ್ನು ನಾವು ಕರದಲ್ಲಿ ದೇವರು ಬರುವುದರಿಂದ ಅದೊಂದು ವಿಶೇಷ. ಯಾವುದರಲ್ಲಿಯೂ ದೇವರು ಬರ್ತಾನೆ, ಸಿಗ್ತಾನೆ ನಮಗೆ. ಹಾಗೆ ಅವರು ಹೇಳಿಕೊಂಡಿದ್ದಾನೆ, ನಾನು ವಿಭೂತಿಯಾಗಿದ್ದೇನೆ ಅಂತ. ನೀವು ಮರಗಳಲ್ಲಿ ಪೂಜೆ ಮಾಡ್ಬೋದು, ಪ್ರಾಣಿಗಳಲ್ಲಿ ಪೂಜೆ ಮಾಡ್ಬೋದು, ಯಾವುದರಲ್ಲಿ ಹೇಗೆ ಬೇಕಾದರೂ ಅಂದು ಪೂಜೆ ಆಗಬೇಕು. ಯಾರ ಪೂಜೆ ಆಗಬೇಕು ಅಂದಾಗ, ದೇವರ ಪೂಜೆ ಅಂದಾಗ ದೇವರ ಶಬ್ದಕ್ಕೆ ನಾವು ಪ್ರತ್ಯೇಕವಾಗಿ ಮತ್ತೊಂದು ಬಳಸುವ ಶಬ್ದ ಭಗವತ್ ಶಬ್ದ. ಶ್ರೀ ಭಗವಾನುವಾಚ ಅಂತ ಹೇಳಿದೆ ದೇವರು ಹೇಳ್ತಾರೆ ಅಂದಾಗ, ಎಲ್ಲ ಕಡೆ ಪುರಾಣಗಳಲ್ಲಿ ಬಂದಾಗ ಭಗವಾನುವಾಚ ಅಂತಲೇ ಬರ್ತದೆ. ಭಗವಂತ ಅಂದರೆ ಈ ಭಗವತ್ ಶಬ್ದವನ್ನು ನಾವಿವತ್ತು ಬೇರೆ ಕಡೆ ಬಳಸ್ತೇವೆ. ನಾವು ಬಳಸ್ತೇವೆ, ಹಿಂದಿನಕಾರರು ಬಳಸಿದ್ದಾರೆ. ಅದೀಹಿ ಭಗವೋ ಬ್ರಹ್ಮೇತಿ ಭೃಗುರ್ವೈವಾರುಣಿಹಿ ವರುಣಂ ಪಿತರ್ಮುಪಸುಸಾರ. ಅದೀಹಿ ಭಗವೋ ಬ್ರಹ್ಮೇತಿ. ವರುಣನ ಮಗ ಭೃಗು ಋಷಿ ಅಪಯನ ಹತ್ರ ಬಂದು ನನಗೆ ಪಾಠ ಹೇಳು ಅಂತ ಹೇಳಿದ. ಅದೀಹಿ ಭಗವೋ ಬ್ರಹ್ಮೇತಿ, ಭಗವಃ, ಹೇ ಭಗವಃ. ಅದು ಸಂಬೋಧನೆ. ಭಗವಾನ್, ಭಗವಂತೋ, ಭಗವಂತ, ಹೇ ಭಗವನ್ ಎನ್ನುವುದು ಲೌಕಿಕ ವ್ಯಾಕರಣ ರೀತಿ. ಆದರೆ ವೈದಿಕವಾಗಿ ಛಾಂದಸವಾಗಿ ಅಂದಾಗ ಭಗವಃ, ಹೇ ಭಗವಃ, ಓ ಪೂಜ್ಯರೇ ಅಂತ ನಾವು ಅರ್ಥ ಕೊಡುತ್ತೇವೆ. ದೊಡ್ಡವರೇ ಅಂತ ಹೇಳಿ. ಓ ಭಗವಂತನೇ ಅಂತ ಕರೆದಾಗ ಆಗಲಿಲ್ವೋ? ಆಗ್ತದೆ. ಅಲ್ಲಿ ಏನಾಯಿತು ಶಬ್ದ? ಭಗವಾನ್ ಎನ್ನುವುದು ತವತ್ ಶಬ್ದ, ತವತ್ ಪ್ರಯತ್ನ. ಆದ್ದರಿಂದ ಭಗ ಉಳ್ಳವನು ಅಂತ ಅರ್ಥ. ಏನದು ಭಗ ಅಂದರೆ? ಅಂದು ಭಗ ಶಬ್ದಕ್ಕೆ ಸುಮಾರು ಅರ್ಥಗಳನ್ನು ಪ್ರಯೋಗ ಮಾಡ್ತಾರೆ. ಏನಾದರೂ ಒಂದಿದ್ದರೆ ಸಾಕು. ಶ್ರೀಮಂತ ಹೇಳಿದ ಹಾಗೆ. ಶ್ರೀಮಂತ ಅಂದರೆ ಏನರ್ಥ? ಶ್ರೀ ಅಂದರೆ ದುಡ್ಡು ಅಂತ ಅರ್ಥ ಮಾಡಿದರೆ ದುಡ್ಡುಳ್ಳವ ಅಂತ ಅರ್ಥ. ಶ್ರೀ ಎನ್ನುವುದಕ್ಕೆ ಗುಣ ಅಂತ ಅರ್ಥ ಮಾಡಿದರೆ ಗುಣವುಳ್ಳವ ಅಂತ ಅರ್ಥ. ಶ್ರೀ ಎನ್ನುವುದಕ್ಕೆ ಕಾಂತಿ, ಚೆಲುವು ಅಂತ ಅರ್ಥ ಮಾಡಿದರೆ ಚೆಲುವುಳ್ಳವ ಅಂತ ಅರ್ಥ. ಹಾಗೆ ನಾವು ಶ್ರೀಮಾನ್ ಮತ್ತು ಶ್ರೀಮತಿ ಶಬ್ದವನ್ನು ಸಾಮಾನ್ಯವಾಗಿ ಬಳಸ್ತೇವೆ. ಅನೇಕ ಅರ್ಥಗಳ ಪದಗಳನ್ನು ಯಾವುದೋ ಒಂದು ಅರ್ಥದಲ್ಲಿ ಬಳಸಿ ಹೇಳುವುದುಂಟು. ಆದ್ದರಿಂದ ಭಗವಾನ್ ಅಂತ ಹೇಳಿಕೊಂಡು ನಾವು ವರುಣನನ್ನು ಹೇಳಿದ್ದಾನೆ ಅಂತೇಳಿ ಬೈಲಿಕ್ಕೆ ಆಗುವುದಿಲ್ಲ. ದೇವರು ಅಂತೇಳಿ ಅರ್ಥ ಆಗುವುದಿಲ್ಲ. ಭಗವುಳ್ಳವನು, ಐಶ್ವರ್ಯ ಉಳ್ಳವನು, ಯೋಗ್ಯತೆ ಉಳ್ಳವನು, ದುಡ್ಡು ಉಳ್ಳವನು, ಕಾಂತಿ ಉಳ್ಳವನು ಎಲ್ಲ ಅರ್ಥ ಉಂಟು. ಸಾತ್ವದ ಸಂಹಿತೆ ಭಗ ಶಬ್ದಕ್ಕೆ ಅರ್ಥ ಮಾಡುವಾಗ ನಾನು ಹಿಂದೆ ಹೇಳಿದಾಗೆ ಅಕ್ಷರಾಂಕವನ್ನಿಟ್ಟುಕೊಂಡು ಭಾ ಅಂದರೆ ಪಾಪ ಬಾ ಭಾ 4 ಆಗ್ತದೆ, ಗ ಅಂದರೆ ಕಾಕ ಗ 3 ಆಗ್ತದೆ,
ಅದು ವಾಮತೋ ಗತಿ ಮಾಡದೆ 34 ಹೇಳಿದೆ, 43 ಗುಣಗಳನ್ನು ಭಗಶಬ್ದದಲ್ಲಿ ಹೇಳ್ತದೆ ಅಂತ ಹೇಳಿಬಿಟ್ಟಿದೆ. ತೇಜಸ್ಸು, ಐಶ್ವರ್ಯ ಎಲ್ಲ ಇಟ್ಟುಕೊಂಡು ಇಂಥದ್ದು 43 ವಿದ್ಯೆ, ತಪಸ್ಸು, ಔದಾರ್ಯ, ಗಾಂಭೀರ್ಯ ಎಲ್ಲ ಇಟ್ಟುಕೊಂಡು 43 ಗುಣಗಳ ಮುದ್ದೆಗೆ ಭಗ ಅಂತ ಹೆಸರು ಅಂತ ಅಷ್ಟು ಇರಬೇಕು ಎನ್ನುವುದಕ್ಕಿಂತ ಒಂದೊಂದು ಇದ್ದದ್ದಕ್ಕೆ ಹೇಳಲಿಕ್ಕೆ ಏನು ಸಮಸ್ಯೆ ಇಲ್ಲಲ್ಲ, ಭಗವಾನ್ ಅಂತ ಹೇಳಲಿಕ್ಕೆ. ಆದ್ದರಿಂದ ಲೋಕದಲ್ಲಿ ಭಗವಾನ್ ವಾಲ್ಮೀಕಿ ಅಂತ ಬಿಡ್ತಾರೆ, ಇತ್ತ ಭಗವಾನ್ ವೇದವ್ಯಾಸ ಅಂತಾರೆ. ವೇದವ್ಯಾಸರು ಹೇಳಿದಾಗೆ ವಾಲ್ಮೀಕಿ ಭಗವಂತನ, ಭಗವದವತಾರ ಭೂತರಾದ ವೇದವ್ಯಾಸರು ಅಂತ ಅರ್ಥ ಮಾಡ್ಬೋದು ನಾವು. ಭಗವಾನ್ ವೇದವ್ಯಾಸ ಅಂದಾಗ, ಭಗವಾನ್ ವಾಲ್ಮೀಕಿ ಅಂದಾಗ ಭಗವದಾವತಾರ ಭೂತರಾದ ವಾಲ್ಮೀಕಿಯೊಳು ಹೇಳುತ್ತೇವೆ, ಹೇಳುವುದಿಲ್ಲ. ಇದೇ ಸಂಸ್ಕೃತದಲ್ಲಿ ಪದಗಳ ಪ್ರಯೋಗದಿಂದ ಆರ್ಥಿಕವಾಗಿ ಆಗತಕ್ಕ ಸಂಕಷ್ಟಗಳು ಏಕತ್ರ ವಾಕ್ಯದಲ್ಲೇ ಬಂದುಬಿಡ್ತದೆ. ಭಗವಾನ್ ವೇದವ್ಯಾಸ ಬಂದಾಗ ಭಗವಾನ್ ವಾಲ್ಮೀಕಿ, ವೇದವೇ ಭಗವಂತ ಅಂತ ಹೇಳಿಕೊಂಡು ವರುಣನನ್ನು ಹೇಳಿಬಿಟ್ಟಿದೆ. ಕಷ್ಟ ಆಗುವುದು ನಮಗೆ ಹೇಳಿದರೆ ಇದನ್ನು ತಿಳಿಸಿಕೊಡುವ ಮಾಧ್ಯಮದಲ್ಲಿ ನಾವು ಸೋಲುವುದು. ಅದನ್ನು ಉಳಿದವರು ಎಲ್ಲರನ್ನು ದೇವರು ಹೇಳಿಬಿಡ್ತಾರೆ, ಎಲ್ಲರನ್ನು ಭಗವಂತ ಹೇಳ್ತಾರೆ. ದೇವಶಬ್ದ ಪ್ರಯೋಗ ಹಾಗೆ ಉಂಟು. ಈಗ ದೇವದೇವಸ್ಯ ಅಂತ ಇಲ್ಲೇ ಪದ ಉಂಟಲ್ಲ, ಸಮಸ್ತ ಲೋಕನಾಥಸ್ಯ ದೇವದೇವಸ್ಯ, ದೇವತೆಗಳನ್ನು ಬೆಳಗಿಸುವವನ, ದೇವತೆಗಳ ದೇವನಾದ. ಅಲ್ಲಿ ಏನಾಯಿತು, ದೇವತೆಗಳಿಗೂ ದೇವಶಬ್ದ ಪ್ರಯೋಗ ಮಾಡಿದ್ರಲ್ಲ, ಮತ್ತೆಂತ ನೀವು ಹೇಳೋದು? ದೇವರು ಅಂದರೆ ಒಬ್ಬನೇ ಹೇಳಲಿಕ್ಕೆ ಆಗುವುದೇ ಇಲ್ಲ. ದೇವಶಬ್ದ ವಾಚ್ಯರಾಗಿ ಎಲ್ಲರನ್ನೂ ಹೇಳ್ಬಿಡ್ತಾರೆ. ಇಂದ್ರದೇವನು ಹೇಳ್ತಾರೆ, ಗರುಡ ದೇವರು ಅಂತಾರೆ, ರುದ್ರದೇವರು ಅಂತಾರೆ, ರುದ್ರದೇವತೆ ಅಂತ ಹೇಳಲಿಕ್ಕೆ ಹೋಗ್ತಾರೆ. ದೇವತಾ ಶಬ್ದವು ನಮಗೆ ಸ್ತ್ರೀಲಿಂಗವಾಗಿ ಬಿಟ್ಟು ಅದು ಸ್ತ್ರೀ ದೇವತೆಗೆ ಮಾತ್ರ ಪ್ರಯೋಗ ಆಗುವ ಹಾಗೆ ಮಾಡಿ ನಾವು ಚಾಲ್ತಿಯಲ್ಲಿ ದೇವಶಬ್ದವನ್ನು ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿ ಎಲ್ಲರಿಗೂ ಹೇಳಿಬಿಡುತ್ತೆ. ಅದನ್ನು ನಾರಾಯಣ ದೇವನು, ಇಂದ್ರದೇವನು ಅನ್ನುವಲ್ಲಿ ವ್ಯತ್ಯಾಸ ಏನುಂಟು ಶಬ್ದದಲ್ಲಿ? ಅದು ದಿವ್ಯಕ್ರೀಡಾ, ಅವಜಿಗೀಷ, ವ್ಯವಹಾರ, ದ್ಯುತಿ, ಸ್ತುತಿ, ಸ್ವಪ್ನ, ಮೋದ, ಮದ, ಕಾಂತಿ, ಗತಿಷು ಅಂತೇಳಿ ದಿವುಧಾತುವಿಗೆ ಅರ್ಥ ಇರೋದರಲ್ಲಿ ಬಹಳಷ್ಟು ಅರ್ಥದಲ್ಲಿ ದಿವು ಮದೆ ಅಂತ ಅರ್ಥದಲ್ಲಿ ಸೊಕ್ಕಿನವನು ದೇವ ಅಂತ ಅರ್ಥ ಇಂದ್ರದೇವನಿಗೆ ಆಗುವಾಗ. ಸೊಕ್ಕು ಉಂಟವನಿಗೆ, ಐರಾವತದ ಮೇಲಿದ್ದಾನೆ, ಸ್ವರ್ಗ ಉಂಟು ಹೇಳಿಕೊಂಡು, ಹಾಗಾಗಿ ಮಳೆ ಎಲ್ಲ ಬರೆಸಿ ಜೋರು ಮಾಡಿ ಗೋಕುಲವನ್ನೆಲ್ಲ ಒದ್ದೆ ಮಾಡಿ ಗಲಾಟೆ ಮಾಡಿದ ಅಂತ ಹೇಳಲಿಕ್ಕೆ ಬರ್ತದೆ. ಅಂದ ದೇವಶಬ್ದ ಪ್ರಯೋಗ ಅಥವಾ ದಿವ್ಯತಿ ಅಂತ ಕ್ರೀಡತಿ ಅಂತ ಅರ್ಥ, ಆಡ್ತಾನೆ ಅಂತ. ಆಡುವವನಿಗೂ ದೇವಶಬ್ದವನ್ನು ಪ್ರಯೋಗ ಮಾಡುತ್ತಾರೆ. ದೇವನಂ ಅಂತ, ದೇವಲಹ ಅಂತೇಳಿ, ದೇವಕ ಅಂತೇಳಿಕೊಂಡು ಏನು ಆಡೋದು? ಇಸ್ಪೀಟ್ ಆಡೋದು, ಜೂಜಾಡೋದು. ಜೂಜಾಡುವವನಿಗೆ ದೇವಶಬ್ದ ಉಂಟು. ದೇವನಂದಲೇ ಹೆಸರು, ಅದಕ್ಕೆ ಅರ್ಥವೇ. ಆದ್ದರಿಂದ ಸಂಸ್ಕೃತದ ಪದಗಳ ಪ್ರಯೋಗದಿಂದಾಗಿ ನಾವು ಆರ್ಥಿಕವಾಗಿ ಬಹಳಷ್ಟು ಕಷ್ಟಪಡುವುದರಿಂದ ಇದಮಿತ್ತೆಂದು ನಿರ್ಣಯ ಮಾಡಲಿಕ್ಕೆ ಪ್ರಕರಣವನ್ನು ನೋಡಬೇಕು, ಪೂರ್ವಾಪರ ಚಿಂತನೆ ಮಾಡಬೇಕು, ಸಿದ್ಧಾಂತವನ್ನು ಅರಿಬೇಕು. ಇದೆಲ್ಲ ಬಹಳ ಕಷ್ಟವಾದದ್ದು. ಜನರನ್ನು ನಾವು ಮುಟ್ಟುವುದು ಭಾರಿ ಕಷ್ಟದಲ್ಲಿ. ಅವರಿಗೆ ಪದಪ್ರಯೋಗಗಳ ವಿಷಯವನ್ನು ಹೇಳಿಕೊಡ್ತೇವೆ. ಈಗ ವೆಲ್, ಇಂಗ್ಲೀಷಲ್ಲೇ ವೆಲ್ ಅಂತಾನೆ. ವೆಲ್ ಅಂದರೆ ಎಂಥದ್ದು? ವೆಲ್ ಎಂದರೆ ನಾವು ಅದನ್ನು ನೋಡುವಾಗ ಬಾವಿ ಅಂತ ನೋಡ್ತೇವೋ, ವೆಲ್ ಅಂದರೆ ಒಳ್ಳೆಯದು ಅಂತ ನೋಡ್ತೇವೆ, ಅದನ್ನು ವರ್ಬ್ ಆಗಿ, ಎಡ್ಜೆಕ್ಟಿವ್ ಆಗಿ, ಎಡ್ವರ್ಬ್ ಆಗಿ ನೋಡ್ತೇವೆಯೋ ಅಥವಾ ನೌನ್ ಆಗಿ ನೋಡ್ತೇವೆಯೋ? ಸ್ಪೆಲ್ಲಿಂಗ್ ಒಂದೇ ಇರ್ತದೆ, ಸ್ಪೆಲ್ ಔಟ್ ಒಂದೇ ಇರ್ತದೆ. ಕೆಲವೊಮ್ಮೆ ಲೆಟರ್ಸ್ ಚೇಂಜ್ ಇದ್ದರೂ ಹೇಳುವಾಗ ಬೇರೆ ಇರ್ತದೆ. ನೋ ಹೇಳುವಾಗ ಅಂತ ಅರ್ಥ ಆಗೋದಿಲ್ಲ, ನೋ ಎನ್ನುವಾಗ ಎನ್ನುವ ಕೆ ಎನ್ನುವ ಒಲಿಯ ಅಂತ. ಹೀಗೆಲ್ಲ ಬೇರೆ ಭಾಷೆಗಳಲ್ಲಿ ಇರುವುದನ್ನೆಲ್ಲ ಮಡಿ ಉಂಟೇವೆ. ಮಡಿ ಅಂದರೆ ಎಂಥದ್ದು? ಮಡಿ ಅಂದರೆ ಎಂದರು ಕೇಳಿದರೆ ಬೆಳಿಗ್ಗೆ ಎದ್ದುಕೊಂಡು ಬೈರಾಸವನ್ನು ಒದ್ದೆ ಮಾಡಿ, ಅಲ್ಲ ಮಾರೆ ನಾವು ಮಡಿ ಅಂತ ಕೇಳಿದ್ದು ಕ್ರಿಯಾಪದವನ್ನು. ಮಡಿ ಅಂದರೆ ಸಾಯಿ ಅಂತ ಅರ್ಥ. ಆದ್ದರಿಂದ ಮಡಿ ಶಬ್ದವು ಕೆಲವೊಮ್ಮೆ ಅರ್ಥ ಏನು ಹೇಳ್ತದೆ ಗೊತ್ತಾಗೋದಿಲ್ಲ ನಮಗೆ. ಹೀಗೆಲ್ಲ ಎಲ್ಲ ಭಾಷೆಗಳಲ್ಲಿಯೂ ಇಂಥ ಪ್ರಯೋಗಗಳು, ಶಬ್ದಾಂತರಗಳು, ಅರ್ಥಾಂತರಗಳು, ವ್ಯವಸ್ಥೆಗಳು ಎಲ್ಲ ಉಂಟೇ ಉಂಟು. ಇದನ್ನು ಸಂಸ್ಕೃತದಲ್ಲಿ ಹೇಳುವಾಗ ಯೂಸೇಜಲ್ಲಿ ತರುವಾಗ ಒಂದು ಉದಾಹರಣೆ ಕೊಡ್ತಾರೆ, ಸೈಂಧವ ಮಾನಯ ಅಂದದ್ದು ಅಂತ. ಸೈಂಧವಂ ಆನಯ. ಸೈಂಧವಂ ಅಂದರೆ ಸಿಂಧುವಿನಲ್ಲಿ, ಅಂದರೆ ಸಮುದ್ರದಲ್ಲಿ ಹುಟ್ಟಿರತಕ್ಕದ್ದು ಅಂತ ಸೈಂಧವ ಅಂದರೆ ಉಪ್ಪು ಅಂತ ಅರ್ಥ. ಉಪ್ಪನ್ನು ತಾ ಅಂತ ಸೈಂಧವಂ ಆನಯ. ಊಟಕ್ಕೆ ಕೂತಾಗ ಉಪ್ಪನ್ನು ತಾ ಅಂತ ಅರ್ಥ. ಮನೆಯಿಂದ ಹೊರಟಾಗ ಸೈಂಧವ ಅಂದರೆ ಸಿಂಧು ದೇಶದಲ್ಲಿ ಒಳ್ಳೆ ಪ್ರಕಾರವಾಗಿ ಬೆಳೆದ ಕುದುರೆ ಅಂತ ಅರ್ಥ. ಕುದುರೆಯನ್ನು ತಾ ಅಂತ ಅರ್ಥ. ಸೈಂಧವ ಮಾನಯ ಹೇಳುವಾಗ ಏನರ್ಥ ಕೇಳಿದರೆ ಯಾಕೆ ಅಂತ ನಾವೇ ಕೇಳಬೇಕು. ಎಂಥದ್ದು ಅರ್ಥ ಹೇಳಲಿಕ್ಕೆ? ಯಾಕೆ ಅಂತ ಹೇಳಿ, ಊಟಕ್ಕೆ ಕೂತ್ರೆ ಉಪ್ಪು ತಾ ಅಂತ, ಹೊರಟ್ರೆ ಕುದುರೆ ತಾ ಅಂತ. ಇದೆಲ್ಲ ನಡೆದಿದೆ ಘಟನೆಗಳು. ಅದನ್ನ ಅರ್ಥಗಳನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಬರ್ತದೆ. ನಮಗೆ ವಿದ್ಯಾಮಾನ್ಯರು ಗಮ್ಮತ್ತು ಮಾಡ್ತಿದ್ದರು ಹಿಂದೆ ಪಾಠ ಮಾಡೋದು. ನನಗೆ ಚಂದ್ರಿಕಾ ಪಾಠದಲ್ಲಿ ಬಂದಾಗ ಆಗ ಮಾತಾಡುವಾಗ ಹೇಳುವುದವರೆಲ್ಲ, ಹಿಂದೆಲ್ಲ ಅಧ್ಯಯನ ಮಾಡಿದವರಿಗೆಲ್ಲ ಭಾಳ ದೊಡ್ಡ ಮಟ್ಟಿನ ಚಿನ್ನದ ಕಡೆಗೆಲ್ಲ ಆಗೋದು. ಒರಿಜಿನಲ್ ಚಿನ್ನದ್ದೇ, ಅದು ಗಟ್ಟಿ ಮುಟ್ಟೆ ಇರ್ತದೆ. ವಿದ್ವಾಂಸರು, ಪಂಡಿತರು,
ಒಳ್ಳೆ ಪ್ರವಚನಕಾರರು ಎಲ್ಲ ಅಂದರೆ ಹಾಗೆ ನಮಗೀಗ ಒಂದಾಗ ಒಂದು ಅನಿಸಿತ್ತು, ನೆನಪು ಮಾಡಿಕೊಳ್ಬೇಕಾದ್ದೇ ದೊಡ್ಡವರ ಹಿರಿಯರದ್ದು ಖೇಡ ಅಂತ ಉದ್ದೇಶವನ್ನು ಇತ್ತು. ಪಾಸಾದೆವು, ಬಂದೆವು, ಒಂದೆರಡು ದಿನದಲ್ಲಿ ಇದರ ಹತ್ತಿರದಲ್ಲೇ ಇದ್ದೇವೆ ನಾವು. ಹಾಗಾಗಿ ಖೇಡ ಕೃಷ್ಣಾಚಾರ್ಯರು ಅಂತ, ಖೇಡ ವೇದವ್ಯಾಸಾಚಾರ್ಯರು ಅಂತ ಪ್ರಸಿದ್ಧರು ಈಗಿನ ಕಾಲದಲ್ಲಿ. ಖೇಡ ಕೃಷ್ಣಾಚಾರ್ಯರು ಪ್ರವಚನದಲ್ಲಿ ಎಕ್ಸ್ಪರ್ಟ್, ಭಾಗವತಾದಿಗಳನ್ನೆಲ್ಲ ಮಾಡ್ತಿದ್ದರು. ಇತ್ತೀಚೆಗೆ ದಿವಂಗತರಾದರು, ತಿಂಗಳಾಗಲಿಲ್ಲ ಅವರು ಹೋಗಿ. ಹೌದು, ಖೇಡ ವೇದವ್ಯಾಸಾಚಾರ್ಯರವರು ತಮ್ಮ, ಅವರು ವಿದ್ಯಾಪೀಠದಲ್ಲಿ ಕಲಿತವರು, ತರ್ಕದಲ್ಲಿ ಭಾರಿ ನಿಪುಣರು, ಅವರು ಲಿವಿಂಗ್ ಇದ್ದಾರೆ. ನನ್ನ ಆತ್ಮೀಯರು, ಇವರೆಲ್ಲ ನನ್ನ ಒಡನಾಡದಲ್ಲಿದ್ದವರೇ. ನನ್ನ ತಂದೆಯಿಂದ ಎಲ್ಲ ಪರಿಣತಿಯನ್ನು ಪಡೆದವರು ವೇದವ್ಯಾಸರ ಆಚಾರ್ಯರೊಂದಾಗಿ ಬೆಂಗಳೂರು ವಿದ್ಯಾಪೀಠ ಆದ್ದರಿಂದ. ಹಾಗಾಗಿ ಇಂತಹ ಅವರಿಗೆಲ್ಲ ಆಗ ಸ್ವಾಮಿಗಳೆಲ್ಲ ಅವರಿಗೆ ಅಂದರೆ ಖೇಡ ಕೃಷ್ಣಾಚಾರ್ಯರಿಗೆಲ್ಲ ಕಂಕಣ ಆಗಿದ್ದವರು. ಅವರು ಹೇಳಿದೇನು, ಹೈಮಂ ದಾಸ್ಯಾಮಿ ಕಂಕಣಂ. ಹೈಮಂ ಅಂದರೆ ಹೇಮ ಸಂಬಂಧಿ, ಹೇಮ ಅಂದರೆ ಚಿನ್ನ, ಚಿನ್ನಕ್ಕೆ ಸಂಬಂಧಪಟ್ಟದ್ದು ಹೈಮಂ. ದಾಸ್ಯಾಮಿ ಕಂಕಣಂ ಅಂದರೆ, ಕಂಕಣ ಅಂದರೆ ಬಳೆ. ಅದಕ್ಕೆ ಅರ್ಥ ಬೇರೆ ಮಾಡಲಿಕ್ಕೆ ಅಂತ ಗೊತ್ತಂದ್ರೆ, ಹೈಮಂ ದಾಸ್ಯಾಮಿ ಕಂಕಣಂ ಹೇಳಿದ್ದೀರಿ, ಚಿನ್ನದ ಬಳೆ ಕೊಡಿ, ನಾನು ಪರೀಕ್ಷೆ ಕೊಟ್ಟನಲ್ಲ ಹೇಳಿದರೆ, ಪಾಸ್ ಆದ್ನಲ್ಲ ಹೇಳಿದರೆ, ತಗೋ ಹೇಳಿ ಒಂದು ಸೌಟಲ್ಲಿ ಒಂದು ಬಿಂದು ನೀರು ಕೊಡ್ತಾರೆ. ಅದೆಂದು ಹಿಮ ಸಂಬಂಧಿ ಹೈಮಂ, ಚಪ್ಪೆಯಾಗಿದೆ, ಹಿಮಕ್ಕೆ ಸಂಬಂಧಪಟ್ಟಿದೆ. ಕಂಕಣಂ, ಕಮ್ ಅಂದರೆ ಉದಕಂ, ನೀರು, ನೀರಿನ ಬಿಂದು ಅಂತ ಅರ್ಥ. ಹೈಮಂ ದಾಸ್ಯಾಮಿ ಕಂಕಣಂ, ಒಂದು ತೊಟ್ಟು ನೀರು ಹಾಕಿಬಿಟ್ಟು ಹೇಳಿದ್ದಾಕೆ ಕೆಲಸ ಮಾಡಿದ್ನ ಇಲ್ವಾ, ತಗೋ. ಹೇಗೆ ಹೊಂದಿದ್ದು ನೋಡಿ. ಇದೆಲ್ಲ ಗಮ್ಮತ್ತಿರ್ತದೆ. ಶಬ್ದಗಳಲ್ಲಿ ಆಡತಕ್ಕಂಥ ಕಥೆಗಳು ಸಂಸ್ಕೃತದಲ್ಲಿ ಭಾರಿ ಜೋರು. ಆದ್ದರಿಂದ ನಾನು ಭಗವಂತ ಅಂತ ಹೇಳಿದ ತಕ್ಷಣ ನಾನು ದೇವರನ್ನು ಹೇಳಿದ್ದಲ್ಲ, ನಾನು ಪೂಜ್ಯರು ಅಂತ ಹೇಳಿದ್ದು, ಏನಾದರೂ ಉಂಟು ಅಂತ ಹೇಳಿದ್ದು. ಒಂದು ಮನೆಗೆ ಹೆಸರಿಟ್ಟಿದ್ದಾರೆ, ತಮಾಷೆ ಆಗ್ತದೆ. ಈಗ ಭಗ ಎನ್ನುವುದನ್ನು ಸ್ತ್ರೀಯ ಗುಹ್ಯೇಂದ್ರಿಯಕ್ಕೂ ಕರೀತಾರೆ. ಹಾಗಾಗಿ ಸುಭಗ ಅಂತ ಮನೆ ಹೆಸರಿಟ್ಟು ಬಿಟ್ಟಿದ್ದಾನೆ. ಭಾಳ ಕಷ್ಟ ಆಗುತ್ತೆ ಕೆಲವೊಮ್ಮೆ. ಅವನೇನು ಶಬ್ದ ಇಲ್ಲ, ನಾವೇ ಜನರಿಗೆ ಭಾರಿ ಸುಬಗೆ ಅಂತೇಳಿ ತಮಾಷೆ ಮಾಡ್ತೇವೆ ನಾವು ಜನರನ್ನು. ಈ ಅರ್ಥವನ್ನೆಲ್ಲ ಅದರ ಅಂದರೆ ಸಂಸ್ಕೃತ ಬಹಳ ಜೋರಿದೆ, ಭಾಳ ವಿಶಿಷ್ಟವಾಗಿದೆ. ಆದ್ದರಿಂದ ಲೌಕಿಕವಾಗಿ ಋಷಿಗಳಿಗೆ ಅಥವಾ ಉತ್ತಮವಾದ ವ್ಯಕ್ತಿಗಳಿಗೆ, ದೇವರಲ್ಲದವರಿಗೆ ಭಗವತ್ ಶಬ್ದವನ್ನು ಪ್ರಯೋಗ ಮಾಡಿದಾಗ ಬೇರೆ ಅರ್ಥವನ್ನು ಶಾಸ್ತ್ರಗಾರರು ಗುರುತಿಸಿದ್ದಾರೆ. ಉತ್ಪತ್ತಿಂ ಪ್ರಳಯಂಚೈವ ಭೂತಾನಾಮಾಗತಿಂ ಗತಿಂ ವೇತ್ತಿ ವಿದ್ಯಾಮವಿದ್ಯಾಂಚ ಸವಾಚ್ಯೋ ಭಗವಾನಿತಿ. ಇದು ಅತ್ಯಂತ ಪ್ರಸಿದ್ಧವಾದ ಒಂದು ಚಿಂತನೆ. ಹಾಗೆ ಹೇಳಿದ ಹಾಗೆ ಭಗಶಬ್ದಕ್ಕಿರತಕ್ಕಂಥ ಕೋಶದ ಅರ್ಥದಲ್ಲೇ ಇಟ್ಟುಕೊಂಡೆಲ್ಲ ಉಂಟು ಹೇಳುವುದೊಂದು ವಿಷಯ ಬೇರೆ ಆಯ್ತಲ್ಲ, ಅದು ಸಣ್ಣದು. ಇದು ವಿಶಿಷ್ಟವಾದದ್ದು. ಉತ್ಪತ್ತಿಂ ಪ್ರಳಯಂಚೈವ ಭೂತಾನಾಂ, ಜೀವಜಾತಗಳ ಹುಟ್ಟು ಮತ್ತು ನಾಶವನ್ನು, ಆಗತಿಂ ಗತಿಂ ಅವುಗಳು ಬಂದದ್ದನ್ನು ಹೋಗುವುದನ್ನು, ವೇತ್ತಿ ವಿದ್ಯಾಂ ಅವಿದ್ಯಾಂಚ ವಿದ್ಯೆಯನ್ನು ಅವಿದ್ಯೆಯನ್ನು ಯಾರು ತಿಳಿತಾನೋ ಅವನು ಭಗವಂತ ಅಂತ ಕಳೆದಲ್ಪಡ್ತಾನೆ. ದೇವರಿಗೆ ವಿಷಯ ಬಿಡಿ, ಅದು ಸತ್ಯ. ಋಷಿಗಳಿಗೆಲ್ಲ ಇದಾಗ್ತದೆ. ಈಗ ನಾವು ಭಗವಾನ್ ವಾಲ್ಮೀಕಿ ಹೇಳಿದರೆ, ವಾಲ್ಮೀಕಿಗೆ ಎಲ್ಲ ವಿಷಯ ಗೊತ್ತಾಗುಂಟು ಅವರಿಗೆ. ಅವರು ತಪಸ್ಸು ಮಾಡಿದ್ದರಿಂದ ಮುಂದಿನ ಆಗುವ ಘಟನೆ, ಹಿಂದೆ ಆದ ಘಟನೆ, ಬಂದು ಇರತಕ್ಕ ವ್ಯಕ್ತಿಗಳ ವ್ಯವಸ್ಥೆ ಎಲ್ಲ ಗೊತ್ತಾಗ್ತದೆ ಅವರಿಗೆ. ನಾರದಾದಿಗಳಿಗೆಲ್ಲ ಇದೆಲ್ಲ ಗೊತ್ತುಂಟು. ಋಷಿಗಳೆಲ್ಲ ಶಾಪ ಕೊಡ್ತಾರೆ. ಹೇಗೆ, ಎಷ್ಟು ಜೋರು ಶಾಪ ಕೊಟ್ಟರು, ಭಾರಿ ಜೋರು ಕೊಡ್ತಾರೆ. ನೀವು ಮೊಸಳೆ ಹಾಕಿ. 5 ಅಪ್ಸರೆಯರು ಋಷಿಗೆ ತಮಾಷೆ ಮಾಡಿದರು, ಅಪಹಾಸ ಮಾಡಿದ್ರು, ಅವನನ್ನು ನೆಕ್ಕರು. ಅದಕ್ಕೆ ಅವರು ನೀವು ಶತವರ್ಷ ಮೊಸಳೆಯಾಗಿ ಅಂತ ಹೇಳಿಬಿಟ್ರು. ಆಗ ನಮಗೆ ಬೇಸರ ಆಗಿ ಏನಾದರೂ ಶಾಪಕ್ಕೆ ಪ್ರತಿನಿವೃತ್ತಿ ಹೇಳಿಂತವರ ಹತ್ರ ಅಂಗಾಲಾಚಿದ್ದಕ್ಕೆ 2 ವಿಷಯದಲ್ಲಿ ಶತಶಬ್ದಕ್ಕೆ ಕಂಡಪಟ್ಟು ಅರ್ಥ ಮಾಡಬೇಡಿ, 101 ಅರ್ಥ ಮಾಡಿ, ಮತ್ತು ನಮಗೆ ಮೋಕ್ಷವನ್ನು ಹೇಳಿಬಿಡಿ. ಆಯಿತು, ನಿಮ್ಮನ್ನು 5 ಮೊಸಳೆಯನ್ನು ಯಾರಾದರೂ ಮೀಯಲು ಬಂದವ ಮೇಲಕ್ಕೆ ಬಿಸಾಡಿದರೆ ಒಟ್ಟಿಗೆ ನಿಮಗೆ ಶಾಪ ಮೋಕ್ಷ ಆಗ್ತದೆ. ಅರ್ಜುನ ಬಿಸಾಡ್ತಾನೆ, ನೀವು ಮೋಕ್ಷಗೊಳ್ತೀರಿ. ಯಾವಾಗ ಅರ್ಜುನ ಬರುವುದು, ಯಾಕೆ ಬರಬೇಕವ? ಹಾಗೆ ಅವನು ಬ್ರಾಹ್ಮಣರ ಗೋರಕ್ಷಣೆಗೋಸ್ಕರ ಆಯುಧ ತರಲು ಹೋದಾಗ ಧರ್ಮರಾಜನ ಜೊತೆಯಲ್ಲಿ ದ್ರೌಪದಿ ಇದ್ದದ್ದು ನೋಡಿಬಿಟ್ಟು ಅವರ ಕರಾರವಿನಂತೆ
ತೀರ್ಥಯಾತ್ರೆಗೆ ಅಂತ ಹೋದವ ಕನ್ಯಾಕುಮಾರಿಗೆ ಬಂದಾಗ ಮೊಸಳೆಗಳು ಆಕ್ರಮಣ ಮಾಡಿದಾಗ 5 ಎತ್ತಿ ಮೇಲಕ್ಕೆ ಹಾಕಿದ, ಅವರಿಗೆ ಬಿಡುಗಡೆ ಆಯಿತು. ಎಲ್ಲಿಂದಿಲ್ಲ ಜನಮೇಜಯನ ಸರ್ಪಸತ್ರದಲ್ಲಿ ನೀವೆಲ್ಲ ಕರಕಲಾಗಿ ಹೋಗ್ತೀರಿ ಅಂತ ದಿತಿ ಶಾಪ ಕೊಟ್ಟಳು ಹಾವುಗಳಿಗೆ. ಯಾವಾಗ ಜನಮೇಜಯ ಬರ್ತಾನೆ, ಯಾಕೆ ಸರ್ಪಸತ್ರ ಮಾಡ್ತಾನೆ, ಪರೀಕ್ಷಿತನೇ ಯಾಕೆ ತಕ್ಷಣ ಕಚ್ಚಿ ಸಾಯ್ತದೆ, ಎಲ್ಲಿ ಕತೆ ಗೊತ್ತಾಗ್ತದೆ? ಕಣ್ಮುಚ್ಚಿ ಕೂತು ಕಾಣ್ತಾರೆ, ಕೆಲಸ ಆಗ್ತದೆ. ಉತ್ಪತ್ತಿಂ ಪ್ರಳಯಂಚೈವ, ಹಾವುಗಳ ಸೃಷ್ಟಿ, ಹಾವುಗಳ ನಾಶ, ಅವುಗಳು ಬಂದ ರೀತಿ, ಅವುಗಳು ಹೋಗುವ ಬಗೆ, ದಿನದ ಕತೆ, ಉಳಿದವರದ್ದು ಎಲ್ಲ ಒಂದು ಸತಿ ಅವರೇ ಫ್ಲ್ಯಾಶ್ ಬ್ಯಾಕ್ ಕಂಡಾಗೆ ಆಗ್ತದೆ. ಆದ್ದರಿಂದ ಅವರನ್ನೆಲ್ಲ ಭಗವಾನ್ ಅಂತ ಕರೀತಾರೆ ಅಂತ ಹೇಳಿ, ಹೀಗೊಂದು ಋಷಿಗಳಿಗೆಲ್ಲ ದೊಡ್ಡಸ್ತಿಗೆ ಬರಲಿಕ್ಕೆ ಕಾರಣ ಅವರು ಭವಿಷ್ಯವನ್ನು ಕಾಣುತ್ತಾರೆ, ಅದಕ್ಕೆ ಸರಿಯಾಗಿ ಹೇಳುತ್ತಾರೆ, ವ್ಯಕ್ತಿಗಳನ್ನೆಲ್ಲ ಗುರುತಿಸ್ತಾರೆ, ಕಥೆಯಾಗಿ ಬಿಡುತ್ತದೆ, ಆಶ್ಚರ್ಯ ಅನಿಸ್ತದೆ. ಇದೆಲ್ಲ ಸಾಮಾನ್ಯ ಅಲ್ಲ. ಒಬ್ಬ ಬೆಳಿಗ್ಗೆ ಎದ್ದವ ಬಂದ, 5 ಗಂಟೆಗೆ ಎದ್ದವ, ಅಕ್ಕಪಕ್ಕದ ಮನೆಯವರಲ್ಲಿ ಕೂಗಿ ಹೇಳಿದ, ನನಗೆ ವಿಚಿತ್ರ ಸ್ವಪ್ನ ಕಂಡಿದೆ. ಹೈವೇ ಬದಿಯವ, ಹೈವೇ ಲಾರಿಯಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಅಲ್ಲಿ ಒಂದು ಮೀನೆಲ್ಲ ಲಾರಿ ಬೀಳ್ತದೆ ಅಂತ ನನಗೆ ಸ್ವಪ್ನ ಬಿದ್ದಿದೆ, ಒಂದಷ್ಟು ಮೀನುಗಳು ಸಿಗ್ತವೆ ಎಲ್ಲ ಹೇಳಿದ. ಇವನು ಮೀನು ಮರಲ ಅಂತೇನು ಜನ ತಮಾಷೆ ಮಾಡಿ ಯಾರೇನು, ಆದರೆ ಅದು ಮುಂದೆ 1-2 ಗಂಟೆಯಲ್ಲಿ ಆಯ್ತದು ಹಾಗೆ ಆಕ್ಸಿಡೆಂಟ್, ಅವನ ಮನೆ ಎದುರು ಹೈವೇಲಿ. ಅದೇ ಪ್ರಕಾರ ಹೇಗೆ ಗೊತ್ತಾಯಿತು, ಹೇಗೆ ಕಂಡಿತು, ಏನಾಗ್ತದೆ ಇದಕ್ಕೆ ವಿಷಯ ಅರ್ಥ ಏನು? ಪ್ರತಿನಿತ್ಯ ಒಬ್ಬನಿಗೆ ದೊಡ್ಡ ದೊಡ್ಡ ಮಹಲುಗಳು, ದೊಡ್ಡ ದೊಡ್ಡ ವಿಚಿತ್ರವಾದ ರಸ್ತೆಗಳೆಲ್ಲ ಕಾಣುವುದು, ಸುಮಾರು ವರ್ಷ. ಕೊನೆಗೆ ಅವನಿಗೆ ಆ ರೀತಿಯಾದ ಪ್ರದೇಶದಲ್ಲಿ ಅವನಿಗೆ ಅಮೇರಿಕದಲ್ಲಿ ಕೆಲಸ ಸಿಕ್ಕಿತು. ಯೋಚನೆ ಮಾಡಲಿಲ್ಲ, ಮತ್ತೆ ನೋಡ್ತಾನೆ ಅವನಿಗೆ ಕಾಣ್ತಾ ಇದ್ದದ್ದೇ ಅದೆಲ್ಲ. ಪುತ್ತಿಗೆ ಸ್ವಾಮಿಗಳು ಹೇಳ್ತಾರೆ, ಪರಶುರಾಮ ದೇವರ ನನಗೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವಾಗೆ ಹಿಂದಿನಿಂದ ಸ್ವಪ್ನ ಎಂಥದ ಅಂತ ಸಿಕ್ಕಿತು, ಅನಂತೇಶ್ವರದ ಜೀರ್ಣೋದ್ಧಾರದ. ಅದರ ನಂತರ ಸ್ವಪ್ನ ಇಲ್ಲಂತೆ ಅವರಿಗೆ. ಹಾಗಿಂಥದ್ದೆಲ್ಲ ಕೆಲವರು ಸ್ವಪ್ನದಲ್ಲಿ ಕಂಡಾರು, ಇವರು ಎಚ್ಚರದಲ್ಲೇ ಧ್ಯಾನದಲ್ಲೇ ಕಾಣುತ್ತಾರೆ, ಬೇಕಾದಷ್ಟು ವಿಷಯ ಕಾಣ್ತಾರೆ, ಸಣ್ಣ ಸಣ್ಣದಲ್ಲ. ಆದ್ದರಿಂದ ಇಲ್ಲಿ ಭಗವತ್ ಶಬ್ದವನ್ನು ಪ್ರಯೋಗ ಮಾಡಿದರೆ ನಾನು ಭಗವಂತನನ್ನು ದೇವರು ಅನ್ನುವ ಅರ್ಥದಲ್ಲಿ ನಾನು ಸ್ಪಷ್ಟಪಡಿಸ್ತೇನೆ. ಇವತ್ತು ಮುಖ್ಯವಾಗಿ ಹೇಳುವಂಥದ್ದು, ಎಲ್ಲರೂ ಹೇಳುವಂಥದ್ದು ಭಗವತ್ ಶಬ್ದಕ್ಕೆ ವಿಷ್ಣು ಪುರಾಣದ ಶ್ಲೋಕದಂತ ಹೇಳೋದು ವೇದವ್ಯಾಸರೇ ಕೊಟ್ಟದ್ದು ಅರ್ಥ. ಎಲ್ಲಕ್ಕೂ ವೇದವ್ಯಾಸರೇ ಇರೋದು. ಇಲ್ಲಿ ನಮಸ್ಕೃತ ಹೇಳಿದ್ದಕ್ಕೆ ನಮಸ್ಕಾರ ಅಂದರೆ 100 ದೃಷ್ಟಿ ವೇದವ್ಯಾಸರು ಹೇಳ್ತಾರೆ, ಅಷ್ಟಾಂಗ ಅದು ಮಧ್ವಾಚಾರ್ಯ ಉದ್ಧಾರ ಮಾಡ್ತಾರೆ. ಅದರಿಂದ ಅದನ್ನು ಹೇಳಲಿಲ್ಲ, ಮುಂದೆ ಬರುವುದನ್ನು ಹೇಳೆಯ ಅಭಿ ನಮಸ್ಕೃತ ಬಂದಾಗ ಹೇಳಲಿಕ್ಕಿತ್ತು ನಮಸ್ಕಾರ ಅಂದರೆ ಏನಂತ, ನಾನು ಹೇಳಲಿಲ್ಲ, ಯಾಕೆಂದು ಶ್ಲೋಕ ಬರ್ತದೆ ಅಂತ. ಹಾಗೆ ಇಲ್ಲಿ ಭಗವತ್ ಶಬ್ದಕ್ಕೆ ಅರ್ಥ ಇಲ್ಲಿ ಬರುವುದಿಲ್ಲ, ಅವರು ಹೇಳುವುದಿಲ್ಲ. ಆದರೆ ವೇದವ್ಯಾಸರು ಹೇಳಿದ್ದಾರೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ವೈರಾಗ್ಯೋಶ್ಚೈವ ಶನ್ನಾಂ ಭಗ ಇತಿಂಗನ. ನಿನ್ನೆ ಉದ್ಧಾರ ಮಾಡಿದ್ದೇನೆ ಈ ಶ್ಲೋಕವನ್ನು. ಸಮಗ್ರಸ್ಯ ಅಂದರೆ ಪೂರ್ಣ ಅಂತ ಅರ್ಥ, ಪೂರ್ಣವಾದ ಐಶ್ವರ್ಯ ಉಳ್ಳವ ಅಂತ ಅರ್ಥ. ನಾವು ಭಗಶಬ್ದಕ್ಕೆ ಪೂರ್ಣ ಐಶ್ವರ್ಯ ಅಂತ ಅರ್ಥ ಮಾಡದಿದ್ದರೆ ಆಗುವುದಿಲ್ಲ. ಪೂರ್ಣ ಎನ್ನುವುದು ಯಾರಲ್ಲಿ ಇಲ್ಲ, ಅದು ದೇವರಲ್ಲಿ ಮಾತ್ರ. ಆ ಪೂರ್ಣ ಶಬ್ದವನ್ನು ಎಲ್ಲಕ್ಕೆ ಅನ್ವಯ ಮಾಡಲಿಕ್ಕೆ ವೀರ್ಯಸ್ಯ ಸಮಗ್ರಸ್ಯ ಯಶಸ್ಸಃ ಸಮಗ್ರಸ್ಯ, ಹಾಗೆ ಪ್ರತಿಯೊಂದಕ್ಕೂ ಪೂರ್ಣವಾದ ಯಶಸ್ಸು, ಪೂರ್ಣವಾದ ವೀರ್ಯ, ಪೂರ್ಣವಾದ ಐಶ್ವರ್ಯ, ಪೂರ್ಣವಾದ ಶ್ರೀ, ಪೂರ್ಣವಾದ ಜ್ಞಾನ, ಪೂರ್ಣವಾದ ವೈರಾಗ್ಯ. 6ಕ್ಕೆ ಯಾವಾಗಲೂ ಭಗವಂತ ಅಂತ ಅರ್ಥ ಹೇಳ್ತಾರೆ. 6ಕ್ಕೆ ಭಗ ಅಂತ ಹೆಸರು. 6 ಉಳ್ಳವ, ನಿನ್ನೆ ಅದನ್ನು ಹೇಳಿದೆ. 6 ಉಳ್ಳವ ದೇವರು, 3 ಉಳ್ಳವ ಜೀವ. 3 ಯಾವುದು? ಐಶ್ವರ್ಯ, ವೀರ್ಯ, ಶ್ರೀ ಅಂತಲ, ಅಥವಾ ವೀರ್ಯ ಶ್ರೀ ಯಶಸ್ಸು ಅಂತಲ, ಶ್ರೀ ಯಶಸ್ಸು ಜ್ಞಾನ ಅಂತಲ, ಜ್ಞಾನ ವೈರ ಎಂತ ಅಂತ ಅರ್ಥ ನೋಡೋದು. ಇದು 6ರಲ್ಲಿ 3 ಅಲ್ಲ ರೀ. ಸತ್ವರಜಸ್ಸು ತಮಸ್ಸು ಎನ್ನುವ 3 ಗುಣವುಳ್ಳವ ಜೀವ. ಅದನ್ನು ಇನ್ನೇ ವಿವರಿಸಲಿಲ್ಲ ನಾನು. 3 ಗುಣವುಳ್ಳವ ಜೀವ, 6 ಗುಣವುಳ್ಳವ ದೇವ. ಈ 3 ಅವನಲ್ಲಿಲ್ಲ, ಈ 6 ಅವನಲ್ಲಿಲ್ಲ. ಸತ್ವರಜಸ್ ತಮಸ್ಸುಗಳು ದೇವರಲ್ಲಿ ಇಲ್ಲ. ತ್ರೈಗುಣ್ಯವರ್ಜಿತಂ ಅವನನ್ನು ಹೇಳುವುದು. ಗುಣಾತೀತ ಭಗವಂತ ಇವನು ಜೀವ, ಅವನಿಗೆ ಸತ್ವರಜಸ ತಮಸ್ಸು ಉಂಟೇ ಉಂಟು. ಹಾಗಾಗಿ ಜೀವನು ಮತ್ತು ದೇವನನ್ನು ಬೇರೆಯಾಗಿ ಹೇಳಲಿಕ್ಕೆ, ತೋರಿಸಲಿಕ್ಕೆ ಹೇಗೆ ಕೇಳಿದರೆ 6 ಮತ್ತು 3ರಲ್ಲಿ ಈ 6ಅನ್ನೇ ಇಟ್ಟುಕೊಂಡು ಬಹಳಷ್ಟು ಕಡೆಯಲ್ಲಿ ಪ್ರಯೋಗ ಮಾಡ್ತಾರೆ.
ಇದನ್ನು ಗಮನಿಸಬೇಕು. ಇದರ ಅರ್ಥ ನಾನು ಹೇಳಲಿಲ್ಲ, ಇನ್ನು ವಿವರಿಸಲಿಲ್ಲ, ನಿನ್ನೆ ಒಂಚೂರು ಮುಟ್ಟಿದ್ದೆ ಅಷ್ಟೇ. ಅದು ತುಂಬ ಇರೋದರಿಂದ ಆಗಲಿಲ್ಲ. ಇನ್ನೂ ಇದೆ ಅದಕ್ಕೆ ಅರ್ಥಗಳು, ಭಗವತ್ ಶಬ್ದಕ್ಕೆ ಅರ್ಥಗಳು. ಜ್ಞಾನ ಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಾಂಶ ಅಶೇಷತಃ ಭಗವತ್ ಶಬ್ದವಾಚ್ಯಾನಿ ವಿನಾಯೈರ್ಗುಣಾದಿಭಿ ಅಂತ ಇಲ್ಲಿ ಹೇಳುವಾಗ ಜ್ಞಾನ ಶಕ್ತಿ ಬಲ ಎರಡು ಬೇರೆ ಶಬ್ದಗಳು ಬಂತು. ಐಶ್ವರ್ಯ ವೀರ್ಯ ತೇಜಸ್ಸು ಬಂತು. ವೈರಾಗ್ಯ ಎಲ್ಲ ಬರಲಿಲ್ಲ, ಬೇರೆ ಬೇರೆ ಶಬ್ದಗಳು ಬಂತು ಬಳಸುವಾಗ. ಐಶ್ವರ್ಯ ವೈರಾಗ್ಯ ಯಶೋ ವಿಬೋಧ ವೀರ್ಯ ಶ್ರಿಯ ಜ್ಞಾನ ಪೂರ್ಣಮಹಂ ಪ್ರಪದ್ಯೆ, ಇದು ಭಾಗವತ ಹೇಳುವಂಥದ್ದು. ಐಶ್ವರ್ಯ ವೈರಾಗ್ಯ ಯಶೋ ವಿಬೋಧ, ಐಶ್ವರ್ಯವಂತು ವೈರಾಗ್ಯವಂತು ಯಶಸ್ಸು ಬಂತು ವಿಬೋಧ ಬಂತು, ವಿಬೋಧ ಜ್ಞಾನ, ವೀರ್ಯವಂತು ಶ್ರಿಯ ಕರೆಕ್ಟ್ ಉಂಟು, ಪೂರ್ಣಮಹಂ ಪ್ರಪದ್ಯೆ. ಇನ್ನೊಂದುಂಟು ಮಧ್ವಾಚಾರ್ಯ ಕೊಟ್ಟದ್ದು ಷಡಂಗನ್ಯಾಸ ಕೃಷ್ಣ ಮಂತ್ರಕ್ಕೆ ಬಂದಾಗ, ಪೂರ್ಣ ಜ್ಞಾನಾತ್ಮನೇ ಹೃದಯಾಯ ನಮಃ, ಪೂರ್ಣ ಐಶ್ವರ್ಯಾತ್ಮನೇ ಶಿರಸೇ ಸ್ವಾಹ, ಪೂರ್ಣ ಪ್ರಭಾತ್ಮನೇ ಶಿಖಾಯ ವಿಷ್ಣು, ಪೂರ್ಣ ಆನಂದಾತ್ಮನೆ ಕವಚಾಯ ಹುಂ, ಪೂರ್ಣ ತೇಜಾತ್ಮನೆ ನೇತ್ರಾಭ್ಯಂ ಔಷಧು, ಪೂರ್ಣ ಶಕ್ತಿಯಾತ್ಮ ಸ್ತರಾಯ ಬಿಡು. ನೋಡಿ ಇಲ್ಲಿ 4 ಬೇರೆ 2 ಬೇರೆ ಉಂಟು ಹಾಗೆ ಹೇಳಿದ್ರಲ್ಲಿ. ಅದು ಜ್ಞಾನಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಾಂಶ ಅದರಲ್ಲಿದ್ದದ್ದುಂಟು. ವಿಷ್ಣು ಪುರಾಣದಲ್ಲಿ 2 ಶ್ಲೋಕ ಉಂಟು, ಭಾಗವತದಲ್ಲಿ 1 ಬಗೆ ಉಂಟು, ಮಧ್ವಾಚಾರ್ಯ ತಂತ್ರದಲ್ಲಿ 1 ಬಗೆ ಹೇಳಿದ್ದಾರೆ. ಇವೆಲ್ಲ ಭಗವಂತನದ್ದೇ ಆಗಿರತಕ್ಕಂಥ ಅನೇಕ ಗುಣಲಕ್ಷಣಗಳ ಚಿಂತನೆಗಳು ಇದು 6ರಲ್ಲಿ ಕಾಣುವಂಥದ್ದು. ನಾರಾಯಣಾಯ ಪರಿಪೂರ್ಣ ಗುಣಾರ್ಣಮಾಯ ವಿಶ್ವೋದಯ ಸ್ಥಿತಿ ಲಯೋದ್ಭವ ವಿಶ್ವೋದಯ ಸ್ಥಿತಿ ಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನೋಡಿ ಯಾರು ಆಚಾರ್ಯ ಮಧ್ವರ ಮಹಾಭಾರತ ತಾತ್ಪರ್ಯದ ಮಂಗಳ ಶ್ಲೋಕದಲ್ಲಿ 6ರ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ಇನ್ನು ಹನುಮಂತ ಹಾರುವಾಗ ಚಿಂತನೆ ಮಾಡುವಾಗ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ 6 ಗುಣವುಳ್ಳವನು ಅಂತ ಹೇಳಿಕೊಂಡು ಚಿಂತನೆ ಮಾಡ್ತಾನೆ, ಭಗವಂತ ಅಂತ ಹೇಳಿಕೊಂಡು ಅರ್ಥ ಮಾಡ್ತಾನೆ, ಹೇಳಿಕ್ಕೆ ಹೋಗ್ತಾನೆ. ಹಾಗೆ ಎಲ್ಲ ಕಡೆಯಲ್ಲಿ ಇದನ್ನು ನೋಡ್ತಾರೆ. ಗಮನಿಸ್ತಾ ಇರ್ತಾರೆ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯ ಯತ್ಸೇವೆಯ ಗುಣಗಣಾಡಿ ಮಭಕ್ತಿಮಾವು ತಂಪೂರ್ಣ ಸದ್ಗುಣ ಗಣಂ ಕರುಣಾಮೃತಾಬ್ಧಿ ನಾರಾಯಣ. ಹಾಗಾಗಿ 6 ಗುಣಗಳ ಚಿಂತನೆ ಅಪೂರ್ವವಾದದ್ದು, ಬಹಳ ದೊಡ್ಡ ಮಟ್ಟಿನ ಚಿಂತನೆಯನ್ನು ಹೇಳಲಿಕ್ಕಾಗುವಂಥದ್ದು. ಭಗವಂತನ ಶಬ್ದದ ಚಿಂತನೆಯಲ್ಲೇ 6 ಗುಣಗಳನ್ನಿಟ್ಟುಕೊಂಡು 6 ದಿನ ಹೇಳಲಿಕ್ಕೆ ಆಗ್ತದೆ, ಹೇಳಬೇಕಾಗ್ತದೆ ಜನರಿಗೆ ತಿಳಿಸಿಕೊಡುವಾಗ ಹೇಗೆ ಏನು ಅಂತ ಅದಕ್ಕೆ ಬೇಕಾದಂತಹ ಲಕ್ಷಣಗಳನ್ನೆಲ್ಲ ಇಟ್ಟುಕೊಂಡು. ಇದು ನಾನು ಕೇವಲ ಪೀಠಿಗೆಯಲ್ಲಿ ಕೊಟ್ಟದ್ದು. ಇನ್ನು 6 ಗುಣಗಳ ಬಗ್ಗೆ ಇವತ್ತು ನಾನು ಮುಗಿಸ್ತೇನೆ, ನಿಮಗೆ ನಾಳೆ ಹೇಳುವಾಗ 6 ದಿನಕ್ಕೆ ಹೇಳುವಷ್ಟೇ ಇರ್ತದೆ. ಅದಕ್ಕೆ ಬೇಕಾದಂತಹ ವಾಕ್ಯಗಳನ್ನೆಲ್ಲ ಹಾಕ್ತಾ. ಈಗ ಏನದು 6 ಹೇಳಿದ್ದು ಶಬ್ದ ಗೊತ್ತಾಯಿತು ನಮಗೆ, ಅದರ ಅರ್ಥ ಏನು, ಪೂರ್ಣ ಎನ್ನುವುದು ಎಲ್ಲ ಕಡೆ ಉಂಟು ಹೇಳಲಿಕ್ಕೋಸ್ಕರ ಆಚಾರ್ಯರು ಪೂರ್ಣ ಜ್ಞಾನಾತ್ಮನೇ ಅಂತ. ಆತ್ಮಶಬ್ದವು ಸ್ವರೂಪವನ್ನು ಹೇಳ್ತದೆ, ಜ್ಞಾನ ಸ್ವರೂಪನು ಅಂತ ಅರ್ಥ. ಪೂರ್ಣ ಶಬ್ದವನ್ನು ಹೇಳ್ತದೆ ಮೊದಲೇ, ಪೂರ್ಣವಾದ ಜ್ಞಾನ ರೂಪನೇ ಆಗಿದ್ದಾನೆ ಅಂತ. ಉಳ್ಳವನು ಅಲ್ಲ, ಅವನೇ ಇನ್ಬಿಲ್ಟ್ ಹೇಳಿದ ಹಾಗೆ. ನಮ್ಮ ಹತ್ರ ಬಲ ಉಂಟು ಅಂತ ಹೇಳಿದರೆ, ಹಾಗಾದರೆ ಇವತ್ತು ಬಾ ಹೋರಾಡು ಹೇಳಿದರೆ ನಾಳೆ ಊಟ ಮಾಡಿದ ನಂತರ ಹೇಳ್ತೇವೆ. ಹಾಗಾದರೆ ಎಲ್ಲಿ ಉಂಟು ಬಲ? ಅದು ಊಟದ ಬಲ, ನಮ್ಮ ಬಲ ಅಲ್ಲ. ಇವತ್ತು ಏಕಾದಶಿ, ಎಂಥ ಬಲ ಇಲ್ಲ, ಇವತ್ತು ಸುಮ್ಮನೆ ಇರುವುದು. ಆಹತ ಆಯಿತು, ಊಟದಿಂದ ಬರ್ತದೆ, ಪಾನಕ ಕುಡಿದರೆ ಬರ್ತದೆ, ಇನ್ನೇನು ಕೈಯಲ್ಲಿ ಆಯುಧಗಳಿದ್ರೆ ಬರ್ತದೆ ಕೆಲವರಿಗೆ ಬಲ. ಹಾಗೇನು ದೇವರಿಗೆ ಆಗಲ್ಲ. ನಮಗೆ ಜ್ಞಾನ ಕಲಿತದ್ದರಿಂದ ಬರ್ತದೆ, ಸಾಧನೆಯಿಂದ ಬರ್ತದೆ, ದೇವರಿಗೆ ಆಗಲ್ಲ. ಆದ್ದರಿಂದ ಆತ್ಮಶಬ್ದ ಪ್ರಯೋಗ ಮಾಡಿದಾಗೆ ಪೂರ್ಣ ಜ್ಞಾನಾತ್ಮನೇ ಪೂರ್ಣ ಐಶ್ವರ್ಯಾತ್ಮನೇ ಇದೆಲ್ಲ ಅಂಗನ್ಯಾಸ ಹೇಳಲ್ಪಟ್ಟಾಗ ಶಬ್ದ ಕಲಿಬೇಕು. ಇದನ್ನು ಅವ್ರು ಏನು ಹೇಳ್ತಾರೆ ಗೊತ್ತುಂಟ, ವೈಷ್ಣವಾಂಗಾನ್ಯತೋ ವಿದು ಅಂತಾರೆ. ಇದು ಎಲ್ಲ ವಿಷ್ಣು ಮಂತ್ರಕ್ಕೂ ಆಗ್ತದೆ ಅಂತಾರೆ ಮಧ್ವಾಚಾರ್ಯರು. ದೇವರ ಯಾವ ಮಂತ್ರ ಜಪ ಮಾಡೋದಾದರೂ ಇದನ್ನು ಹಾಕಿ, ಬೇರೆ ಹುಡುಕಬೇಕಾಗಿಲ್ಲ ಅಂತ. ಅಷ್ಟು ಪ್ರಭಾವ ಉಂಟು, ಅಷ್ಟು ಪವರ್ ಉಂಟು ಅದರಲ್ಲಿ. ಅದರ ಅರ್ಥ ಮತ್ತೆ ನೋಡೋಣ. ಇಲ್ಲಿ ಈಗ ವಿಷ್ಣು ಪುರಾಣ ಹೇಳಿದ್ದು ಚಾಲ್ತಿಯಲ್ಲಿ ಇರೋದು ಎಲ್ಲ ಕಡೆ ಹೇಳುವಂಥದ್ದು, ಬಾಯ್ಪಾಠ ಮಾಡಿದ್ದು ಐಶ್ವರ್ಯಸ್ಯ ಸಮಗ್ರಸ್ಯ ಅಂತ. ಅದರದ್ದು ಅರ್ಥವನ್ನು ಚಿಂತನೆ ಮಾಡುವ. ಐಶ್ವರ್ಯ ಅಂದರೆ ಏನು? ನಮ್ಮ ಲೆಕ್ಕಾಚಾರದಲ್ಲಿ ಐಶ್ವರ್ಯ ಉಂಟು ಅವರು ಹೇಳಿದರೆ ದುಡ್ಡು ಉಂಟು ಅಂತ ಅರ್ಥ. ನಿಜವಾದ ಅರ್ಥ ಈಶ್ವರ ಭಾವ ಅಂದರೆ, ಐಶ್ವರ್ಯ ಅಂದರೆ ಈಶ್ವರ ಭಾವ ಅಂದರೆ ಒಡೆತನ ಅಂತ ಅರ್ಥ, ದೊರೆತನ ಅಂತ ಅರ್ಥ, ಸುಪ್ರಿಮ್ಯಾಸಿ, ಲೀಡರ್ಶಿಪ್ ಅಂತ ಅರ್ಥ. ಅದು ಹೇಗೆ ಆಗ್ತದೆ ಕೇಳಿದರೆ, ಈಶೇಭ್ಯೋಪಿ ವರಹ ಈಶ್ವರ ಅಂತ ಶಬ್ದದ ಅರ್ಥ. ಈಶವರ 2 ಶಬ್ದ ಉಂಟಲ್ಲಿ, ತುಂಬ ಇರ್ತದೆ, ಸುಲಭವಾಗಿ ನೋಡಿ. ಈಶೇಭ್ಯ ವರಹ ಈಶ್ವರ, ತಸ್ಯ ಭಾವ ಈಶ್ವರಂ, ತಸ್ಯ ಭಾವ ಐಶ್ವರ್ಯಂ ಹೇಳಿಕೊಂಡು ಅದರ ಧರ್ಮ ಅಂತ. ಈಶ್ವರ ಧರ್ಮ,
ಈಶೇಭ್ಯ ವರಹ, ಎಲ್ಲ ಸಮರ್ಥರಿಗಿಂತಲೂ ದೊಡ್ಡವನು, ಹಿರಿಯರಲ್ಲಿ ಹಿರಿಯನು, ಅಧಿಕಾರಿಗಳಲ್ಲಿ ಅಧಿಕಾರಿ. ಈಶ ಅಂದರೆ ಅಧಿಕಾರಿ ಅಂತ ಅರ್ಥ. ಭೂತೇಶ, ಗಣೇಶ, ಧನೇಶ ಅಂತ ಹೇಳ್ತೇವೆ ನಾವು ಒಬ್ಬೊಬ್ಬರಿಗೆ. ಅವರಿಗೂ ಇವ ಈಶ. ಧನೇಶ ಈಶ ಈಶ್ವರ, ಗಣೇಶ ಈಶ ಈಶ್ವರ, ಭೂತೇಶ ಈಶ ಈಶ್ವರ. ಹಾಗೆ ನಾವು ಇಂದ್ರಾದಿಗಳನ್ನೆಲ್ಲ ನೋಡಿಕೊಂಡ್ರೆ, ಲೋಕಾಧಿಪತಿಗಳನ್ನು ನೋಡಿಕೊಂಡ್ರೆ ಅವರಿಗೆಲ್ಲರಿಗಂತೂ ಅಧಿಪ ಅಂತ ಹೇಳಿಕೊಂಡಾಗ ಅರ್ಥದಲ್ಲಿ ಈಶೇಭ್ಯ ವರಹ. ಇದು ಶ್ಲೋಕದಲ್ಲಿ ಬಂದಿದೆ. ಈಶೇಭ್ಯ ಬ್ರಹ್ಮರುದ್ರ ಶ್ರೀ ಶೇಷಾದಿಭ್ಯೋ ರೋಯತಃ ಅತಸ್ಥ ಈಶ್ವರಾಖ್ಯೇತಿ ಅಂತ ಮಧ್ವಾಚಾರ್ಯದನ್ನು ಗುರುತಿಸಿದ್ದಾರೆ. ಈಶೇಭ್ಯ ವರ ಅಂದರೆ ಯಾರ? ಮಾಂಡಲಿಕರೆಲ್ಲ ಇಟ್ಕೊಂಡ್ರೆ, ರಾಜರನ್ನ ಇಟ್ಕೊಂಡ್ರೆ ನೀವೇನರ್ಥ? ಅಲ್ಲಪ್ಪ, ಈಶೇಭ್ಯ ಬ್ರಹ್ಮ ರುದ್ರ ಶ್ರೀ ಶೇಷಾದಿಭ್ಯ, ಲೋಕಪಾಲಕರಲ್ಲಿಯೂ ದೊಡ್ಡವರನ್ನಿಕೊಂಡವರಲ್ಲಿಗಿಂತಲೂ ಮಿಗಿಲನು. ಈಶೇಭ್ಯ ವರಹ ಅಂತ ಪಂಚಮಿ ಮಾಡಿದ್ದೀವಿ ನಾವು, ಅಧಿಕಾರಿಗಳಿಗಿಂತ ದೊಡ್ಡವನು ಅಂತ. ಇನ್ನು ಅಧಿಕಾರಿಗಳಿಗೆ ವರ ಕೊಟ್ಟವನು ಅಂತ ಅರ್ಥ ಮಾಡಲಿಕ್ಕೆ ಆಗ್ತದೆ. ಈಶಾನಾಂ ವರಹ ಯಸ್ಮಾತ್. ಆಗ ನಾವು ತತ್ಪುರುಷ ಮಾಡಿದ್ದು ಸಮಾಸ. ಈಗ ನಾವು ಬಹುವರಿಗೆ ಮಾಡ್ತೇವೆ. ಈಶಾನಾಂ ವರಹ ಯಸ್ಮಾತ್, ಈಶರಿಗೆ, ಸಮರ್ಥರಿಗೆ, ದೊಡ್ಡ ದೊಡ್ಡವರಿಗೆ ವರವು ಯಾರಿಂದ ಬಂದಿದೆಯೋ ಅವನಿಗೆ ವರ ಕೊಟ್ಟವನು ಯಾರೋ ಅವನು. ಇದು ವಿಶೇಷ. ಅವರಿಗೆ ವರ ಕೊಟ್ಟವನು ಯಾರು? ಅಧಿಕಾರ ಕೊಟ್ಟವನು ಯಾರು? ವರ ಅಂದರೆ ಎಂಥದ್ದು? ವರ ಅಂದರೆ ಎರಡುಂಟು. ಒಂ ಮತ್ತು ರಂ. ವರಿತಿ ಜ್ಞಾನ ಮುದ್ದಿಷ್ಟಂ. ಒಂ ಅಂದರೆ ಜ್ಞಾನ ಅಂತ ಅರ್ಥ, ರಂ ಅಂದರೆ ರತ್ಯಾನಂದ ಅಂತ ಅರ್ಥ. ಆದ್ದರಿಂದ ಜ್ಞಾನ ಮತ್ತು ಆನಂದವನ್ನು ಯಾರು ಕೊಟ್ಟನೋ, ಹಾಗಾದರೆ ಏನಾಯ್ತು? ಈಶಾನಾಂ ವರವು ಯಸ್ಮಾತ್ ಹೇಳ್ಬೇಕು, ಅಥವಾ ವರೇ ಯಸ್ಮಾತ್ ಹೇಳ್ಬೇಕು ನಾವು. ವಂಚ ರಂಚ ವರೇ ಮೊದಲು ಮಾಡಿಕೊಳ್ಬೇಕು. ಜ್ಞಾನವೂ ಆನಂದವು ಪ್ರಧಾನವಾದ ವಿಷಯವೇ ಜ್ಞಾನಾನಂದ, ಎಲ್ಲಕ್ಕಿಂತ ಮಿಗಿಲಾದ ಸಂಗತಿ ಅದು. ಹಾಗಾಗಿ ಎಲ್ಲರಿಗೂ ಜ್ಞಾನವನ್ನು ಆನಂದವನ್ನು ಕೊಡುವವನು ಭಗವಂತನೇ. ಅಲ್ಲ, ಜ್ಞಾನ ಬಂದರೆ ಆನಂದ ಆಗ್ತದೆ? ಆಗುವುದಿಲ್ಲ. ಭಗವಂತ ಕರುಣಿಸಬೇಕಾಗ್ತದೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಷ್ಟ ಆನಂದದಷ್ಟ ಮುಕ್ತಾನಾಂ ಸೈವೈಕೋ ಜನಾರ್ದನಃ ಅಂತ. ಜ್ಞಾನ ಇಲ್ಲದವರಿಗೆ ಜ್ಞಾನ ಕೊಡುವವನವನೇ, ಜ್ಞಾನ ಇದ್ದವರಿಗೆ ಆನಂದ ಕೊಡುವವನು ಅವನೇ. ಜ್ಞಾನದಲ್ಲಿ ಜ್ಞಾನಕ್ಕಾಗಿ ಮೋಕ್ಷ ಕೊಡ್ತಾನೆ, ಮೋಕ್ಷದಲ್ಲಿ ಆನಂದ ಬರುವಂತೆ ಮಾಡ್ತಾನೆ. ಅದರಿಂದ ಭಗವಂತನೇ ಎಲ್ಲವನ್ನು ಕೊಡ್ತಾನೆ. ಇರೋದರಿಂದ ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಜ್ಞಾನವನ್ನು, ಅವರಿಗೆ ಬೇಕಾದ ಆನಂದವನ್ನು ಕೊಟ್ಟವನು ದೇವರಾದ್ದರಿಂದ ಅವನು ಈಶ್ವರ. ಒಡೆತನ ದೊಡ್ಡವನು ಎನ್ನುವ ಅರ್ಥ ಈಶ್ವರ ಶಬ್ದಕ್ಕೆ ಬಂತೀವಿ. ಅದನ್ನು ಐಶ್ವರ್ಯಸ್ಯ ಸಮಗ್ರಸ್ಯ ಹೇಳಿದ್ದು ಪರಿಪೂರ್ಣವಾದ ಹಿರಿತನ, ದೊಡ್ಡತನ, ಅಧಿಕಾರತನ, ರಾಜತನ, ಒಡೆತನ, ದೊರೆತನ. ಅದು ಯಾರಿಗಿರುವುದು? ಅದು ದೇವರಿಗೆ ಮಾತ್ರ. ಅದರಿಂದ ಸ್ವತಂತ್ರೋ ಭಗವಾನ್ ವಿಷ್ಣು. ಮತ್ಯಾರು ಸ್ವತಂತ್ರರಲ್ಲ. ಯಾಕೆ? ಪರಮಾತ್ಮನ ತಂತ್ರರು ಉಳಿದವರೆಲ್ಲ. ಉಳಿದವರು ಪರತಂತ್ರರು. ಪರ ಅಂದರೆ ಉತ್ತಮನಾದ ದೇವರಿಂದ ಅಂಕೆಗೆ ಒಳಪಟ್ಟವರು. ಅದರಿಂದ ಎಲ್ಲರೂ ಸಹ ಕೆಳಗಿನವರೇ, ದೇವರೊಬ್ಬನೇ ದೊಡ್ಡವನು ಅನ್ನುವುದಕ್ಕೆ ಭಗವತ್ ಶಬ್ದ ಪ್ರಯೋಗ ಮಾಡ್ತಾರೆ. ಈ ಅರ್ಥದಲ್ಲಿ ಯಾರಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಒಂದೇ ಶಬ್ದದಲ್ಲಿಯೇ ಭಗವಂತನ ಪಾರಮ್ಯವನ್ನು, ಸರ್ವೋತ್ತಮತ್ವವನ್ನು, ದೊಡ್ಡತನವನ್ನು. ಆದ್ದರಿಂದ ಈಶ್ವರ ಶಬ್ದ ನಮಗೆ ರೂಢಿಯಲ್ಲಿರುವುದು ಶಿವ ಅಂತ. ಎಲ್ಲಿ ನೋಡಿದರಲ್ಲಿ ಹಾಗೆ ಈಶ್ವರ ಶಬ್ದ ಆಗಿದ ತಕ್ಷಣ ನಾವು ಶಿವ ಅಂತ ಹೇಳಿಬಿಡ್ತೇವೆ. ನಿಜವಾಗಿ ಈಶ್ವರ ಅಂದರೆ ಅತಿ ಎತ್ತರದವನು, ದೊಡ್ಡವನು ಅಂತ ಅರ್ಥ. ಈಶನಿಗೆ, ಅವನು ಈಶ್ವರನಿಗೆ ಈಶ ಸಾಕಲ್ಲ ಶಬ್ದ, ಅವನೆಷ್ಟೇ ಹೆಸರು ಇರೋದು. ವರ ಶಬ್ದ ಯಾಕೆ ಹಾಕ್ಬೇಕು ನಾವು? ಈಶಾ ಅಂತ ಉಂಟವನು. ಸರ್ವ, ಈಶಾ, ಶಿವ ಎಲ್ಲ ಹೆಸರು. ಅವನಿಗೂ ಮಿಗಿಲಾದವನು. ಈಶಸ್ಯಾಪಿ ವರಹ ಅದೊಂದರ್ಥ. ಈಶೇಭ್ಯ ವರಹ, ಈಶಸ್ಯಾಪಿ ವರಹ. ರುದ್ರನಿಗೂ ಮಿಗಿಲಾದವನು, ರುದ್ರಾದಿಗಳಿಗೂ ಮಿಗಿಲಾದವನು, ಅವರಿಗೆ ಜ್ಞಾನಾನಂದ ಕೊಟ್ಟವನು. ಎಲ್ಲ ಅರ್ಥಗಳಲ್ಲಿ ಭಗವಂತನ. ಮತ್ತು ಈ ಅಂದರೆ ಲಕ್ಷ್ಮಿ ಯಾವುದು? ಅಂದರೆ ಲಕ್ಷ್ಮಿಗೂ ಸಹ ಪರಿಪೂರ್ಣವಾದ ಜ್ಞಾನಾನಂದವನ್ನು ಕೊಟ್ಟವನು, ಸುಖವನ್ನು ಕೊಟ್ಟವನು, ಆತ್ಮೀಯವಾದ ಸುಖವನ್ನು. ಅಂದರೆ ಅವಳಿಗೆ ಗಂಡನ ಸುಖವನ್ನು, ಉಳಿದವರಿಗೆಲ್ಲ ಗಂಡನ ಸುಖ ಕೊಡುವುದಲ್ಲ ದೇವರು. ಅದರ ರಮಣನಾಗಿ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ಸುಖವನ್ನು ಕೊಡುವುದರಿಂದ ಅದು ಖಾಸಗಿ ಸುಖ. ಅಪ್ಪಿಕೊಳ್ಳುತ್ತಾನೆ ಅಂತಿಟ್ಟುಕೊಳ್ಳುವ, ನಗುತ್ತಾನೆ ಅಂತಿಟ್ಟುಕೊಳ್ಳುವ, ಕೈ ಹಿಡಿತಾನೆ ಅಂತಿಟ್ಟುಕೊಳ್ಳುವ. ಅವಳು ತೊಡೆಯೇರಿ ಆರೂಢಂ ಜಗದಂಬಯ, ಅವಳು ತೊಡೆ ಮೇಲೆ ಕೂತಿರ್ತಾಳೆ. ಲಕ್ಷ್ಮೀಧರಭ್ಯಾಂ ಆಶ್ಲಿಷ್ಟ, ಅಪ್ಪಿಕೊಳ್ಳುತ್ತಾಳೆ. ಇದರ ಆನಂದವನ್ನು ಪಡಿತಾಳೆ, ದೇವರ ಸ್ಪರ್ಶದ ಆನಂದವನ್ನು ಪಡಿತಾಳೆ. ಅವಳು ಚಿನ್ಮಾತ್ರಳೇ ಇದ್ದಾಳೆ.
ಇದೆಲ್ಲ ಯಾರಿಗೂ ಇಲ್ಲದಾದ್ರಿಂದ ಈಶವರ ಅಂತ ಹೇಳುವಾಗ ಈ ಅಂದರೆ ತಾಂ ಪದ್ಮಿನಿ ಮೀಂ ಈ ಅಂದರೆ ಲಕ್ಷ್ಮೀನಿಂದ ಹೇಳಿದ್ದೇನೆ ನಾನು. ಅವಳಿಗೆ ಅತ್ಯಂತ ವಿಶಿಷ್ಟವಾದ ಜ್ಞಾನಾನಂದವನ್ನು ನಿರಂತರ ಕಣಿರಿಸುವುದರಿಂದ, ಹತ್ತಿರದಲ್ಲಿ ಕೊಡುವುದರಿಂದ, ಪ್ರಳಯದಲ್ಲಿಯೂ ಆಕೆ ಮಲಗುವುದಿಲ್ಲ, ಆನಂದವನ್ನು ಪಡಿತಾಳೆ, ಜ್ಞಾನವನ್ನು ಅನುಭವಿಸ್ತಾಳೆ. ನಿರಂತರ ನಿತ್ಯವಾಗಿ ಶ್ರುತಿಯನ್ನು ಪಠನ ಮಾಡ್ತಾಳೆ, ಶ್ರುತಿ ಅಭಿಮಾನಿ ಇದ್ದಾಳೆ, ಅನಂತ ವೇದಗಳನ್ನು ಅನುಸಂಧಾನ ಮಾಡ್ತಾಳೆ. ಈ ಆನಂದ, ಈ ಅರ್ಥ, ಈ ಜ್ಞಾನ ಎಲ್ಲಿದೆ? ಅದರಿಂದ ಐಶ್ವರ್ಯಸ್ಯ ಸಮಗ್ರತೆ ಎನ್ನುವುದುಂಟಲ್ಲ, ದೊಡ್ಡ ವಿಷಯ. ಸರ್ವಕಾಲದಲ್ಲಿ, ಸರ್ವದೇಶದಲ್ಲಿ, ಸರ್ವಜೀವರಿಗೆ ಅಧಿಪತಿಯಾಗಿ ನಿಂತವನು ಅಂತ. ಉಳಿದವರು ಪ್ರಳಯದಲ್ಲಿ ಮಲಗಿಬಿಡ್ತಾರೆ. ಅಧಿಕಾರಿಗಳು ಮುಕ್ತರಿಗೂ ಇರುವುದಿಲ್ಲ, ಮುಕ್ತರಿಗೂ ನಿಯಾಮಕ ಇವನೇ ಇದ್ದಾನೆ. ಉತ್ ಅಮೃತತ್ವಶೇಷಾನಃ ಅಂತ ಇದೆಲ್ಲ ನೆಲವನ್ನು ಅವನು ಆಕ್ರಮಿಸಿಕೊಂಡು ಯದ್ಭೂತಮ್ಮೆಚ್ಚ ಭವ್ಯಂ ಪುರುಷ ಏವೇದಂ ಸರ್ವಂ ಯದ್ಭೂತಮ್ಮೆಚ್ಚ ಭವ್ಯಂ ಉತ್ ಅಮೃತತ್ವಶೇಷಾನಃ. ಇಲ್ಲಿರುವ ಬರುವ ಬಂದ ಎಲ್ಲರಿಗೂ ಒಡೆಯನಾಗಿದ್ದುಕೊಂಡು ಇಲ್ಲಿಂದ ಹೊರಟವರಿಗೂ, ಮೋಕ್ಷವನ್ನು ಪಡೆದವರಿಗೂ, ಆನಂದದಲ್ಲಿ ತುಂದಿಲಲಾದವರಿಗೂ ಸಹ ಅವನು ಸ್ವಾಮಿಯೇ ಆಗಿದ್ದಾನೆ. ಮುಕ್ತಾನಾಂ ಪರಮಾಗತಿ. ಇದು ಯಾರಿದ್ದಾರೆ? ಇಂತಹ ನಿರ್ವ್ಯಾಜವಾದ ಪರಿಪೂರ್ಣವಾದ ಒಡೆತನ ಇನ್ಯಾವ ದೇವತೆಗಳಿಗೂ ಶಕ್ತಿಗಳಿಗೂ ಇಲ್ಲ ಎನ್ನುವುದನ್ನು ಭಗವತ್ ಶಬ್ದದಿಂದ ಮುಖ್ಯವಾದ ಅನುಸಂಧಾನ ಮಾಡಲಿಕ್ಕೆ ಆಗ್ತದೆ. ಇನ್ನು ದೇವರು ದೊಡ್ಡವನು ಹೇಳಲಿಕ್ಕೆ ಬೇಕಾಗಿರತಕ್ಕದ್ದು ದ್ವಾಯುಮೋ ಪುರುಷವರೋಕೆ ಅಂತೆಲ್ಲ ಶ್ಲೋಕ ಸೇರಿಸಲಿಕ್ಕೆ ಆಗ್ತದೆ. ಲಕ್ಷ್ಮಿಯಿಂದ ಮಿಗಿಲು, ಅಲ್ಲಿ ಅಕ್ಷರ ಕೂಟಸ್ಥ ಅಕ್ಷರವಚ್ಯತೆಯಿಂದ ಲಕ್ಷ್ಮಿ ಉಂಟು. ಕ್ಷರ ಸರ್ವಾಣಿ ಭೂತಾನಿ ಹೇಳಿ ದೇಹ ನಾಶ ಆಗುವುದರಿಂದ ಎಲ್ಲ ದೇವತೆಗಳಿಗೂ ಎಲ್ಲ ಬ್ರಹ್ಮಾದಿಗಳಿಗೂ ಕ್ಷರ ಶಬ್ದವನ್ನು ಹೇಳಿದ್ದೇವೆ ನಾವು. ಸಮತೀತ ಕ್ಷರಾಕ್ಷರನಾಗಿ ಭಗವಂತ ಇದ್ದಾನೆ. ಅಲ್ಲಿ ಹೇಳಿಕೆ ಪುರುಷೋತ್ತಮ ಶಬ್ದ ಉಂಟು. ತಸ್ಮಿ ಲೋಕೆ ವೇದೇಚ. ಹೀಗೆ ಎಷ್ಟು ಗೆರೆಗಳನ್ನು ಸೇರಿಸಲಿಕ್ಕೆ ಆಗ್ತದೆ. ನಾನು ನಿಮಗೂ ಕೊಟ್ಟದ್ದಷ್ಟೆ. ಎಲ್ಲಿ ಬೇಕಾದರಲ್ಲಿ ಅವನ ದೊಡ್ಡತನವನ್ನು ಹೇಳತಕ್ಕ ಗೆರೆಗಳನ್ನು ವಿಷ್ಣು ಪಾರಮ್ಯದ ಗೆರೆ. ಇದು ಐಶ್ವರ್ಯ ಸಮಗ್ರಸ್ಯ ದೊರೆತನದಲ್ಲಿ, ಒಡೆತನದಲ್ಲಿ. ನಾರಾಯಣೋ ಮಾಯ್ದಮಗ್ರಾಸೀನ ಬ್ರಹ್ಮನೇ ಶಾನಃ ಆಯ್ತಲ್ಲ. ಕಾಲಿಕವಾಗಿ ದೇವರೊಬ್ಬನೇ ಇದ್ದಾಗ ಬ್ರಹ್ಮನು ಇರಲಿಲ್ಲ, ಶಿವನು ಇರಲಿಲ್ಲ, ಮತ್ತು ಬ್ರಹ್ಮ ನಾಭಿಗೆ ಮಲದಿಂದ ಬಂದದ್ದು. ಇದೆಲ್ಲ ಹಿರಿತನಕ್ಕೆ ದೊಡ್ಡತನಕ್ಕೆ ವಾಕ್ಯಗಳು. ಇದು ಒಂದು ಭಗವಂತನ ಬಗ್ಗೆ ಹೇಳಿ ಅಂದಾಗ ಏನು ಭಗವಂತ ಹೇಳೋದಕ್ಕೆ ಇಷ್ಟೆಲ್ಲ ಬೇಕು. ಇದು ಒಂದು ಮುಖ. ಆದರೆ ಇನ್ನೊಂದು ವೀರ್ಯಸ್ಯ ಅಂತ ಹೇಳಿದರು. ಇನ್ನೊಂದು ದೇವರ ಅತ್ಯಂತ ಅಧಿಕೃತವಾದಂತಹ ಚಿಂತನೆಯ ವೀರ್ಯ ಅಂದರೆ ನಮಗೆ ಗೊತ್ತಿರೋದು ಈಗ ವೀರ್ಯ, ಶೌರ್ಯ, ಪರಾಕ್ರಮ, ಬಲ, ಶಕ್ತಿ ಅಂತ ಅರ್ಥದಲ್ಲಿ. ಅಂದರೆ ವಿಶಿಷ್ಟವಾದಂಥ ಈರ ಪ್ರೇರಣೆ ಅಂತ ಧಾತ್ವರ್ಥ ಮಾಡಿಕೊಂಡ್ರೆ ಪ್ರೇರಣೆ ಮಾಡುವವನು, ಪ್ರೇರಕನು, ಅಂತರ್ಯಾಮಿಯಾಗಿ ಎಲ್ಲರನ್ನೂ ನಿಯಮಿಸುವವನು ಅಂತ ಅರ್ಥದಲ್ಲಿ ಇದನ್ನು ಮಾಡಲಿಕ್ಕೆ ಚಿಂತನೆ. ಇದು ಯಾರಿದ್ದಾರೆ? ಎಲ್ಲರ ಅಂತರ್ಯಾಮಿ ದೇವರೇ. ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಹೆಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ. ಜಗತ್ತು ನಮಗೆ ಕಾಣ್ತದೆ, ಆಯಿತು. ಗೂಗಲಲ್ಲಿಯೂ ಕಾಣ್ತದೆ, ಮೊಬೈಲಲ್ಲಿಯೂ ಕಾಣ್ತದೆ, ದುರ್ಬೀನಲ್ಲಿಯೂ ಕಾಣದ್ದು, ಮೊಬೈಲಲ್ಲಿ ಕಾಣ್ತದೆ, ಇಂಟರ್ನೆಟ್ಟಲ್ಲಿ ಕಾಣ್ತದೆ, ಉಪಗ್ರಹದಿಂದ ಕಾಣುತ್ತೇವೆ. ಕಾಣಲಾರದ ಪ್ರಪಂಚವೊಂದು ಉಂಟು. 3 ಲಕ್ಷ ದೊಡ್ಡದು ಮಾಡಿ ತೋರಿಸುವ ಅಷ್ಟೆಲ್ಲ ನಮ್ಮಲ್ಲಿ ಸೂಕ್ಷ್ಮ ದರ್ಶನಗಳುಂಟು. ಅದಕ್ಕಿಂತಲೂ ಕಾಣದೇ ಇರತಕ್ಕ ಸಂಗತಿಗಳುಂಟು. ಉಂಟು ಅಂತ ಕೇಳುತ್ತದೆ ಮಾತ್ರ ಕಿವಿಯಲ್ಲಿ. ಆದ್ದರಿಂದ ಎಲ್ಲಿ ಕೇಳ್ತೀರಿ ನೀವು, ಅಲ್ಲಿಯೂ ದೇವರಿದ್ದಾನೆ. ಕಾಣದ ಪ್ರದೇಶದಲ್ಲಿಯೂ ದೇವರಿದ್ದಾನೆ. ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೀಯತೆ ಪಿವ. ನಮಗೆ ಮಹರ್ಲೋಕಗಳು, ಪಾತಾಳ ಲೋಕಗಳು, ಅತಲಾದಿಗಳೆಲ್ಲ ಕೇಳುವುದಷ್ಟೇ. ಜಂಬೂದ್ವೀಪ ಮಾತ್ರ ಗೊತ್ತುಂಟು, ಪ್ರಕ್ಷದ್ವೀಪ, ಕುಶದ್ವೀಪ ಎಲ್ಲ ಕೇಳುವುದಷ್ಟೇ. ಅದರಿಂದ ಕೇಳುವ ತಾಣಗಳಲ್ಲಿಯೂ ವ್ಯಕ್ತಿಗಳಲ್ಲಿಯೂ ಭಗವಂತ ಇದ್ದಾನೆ ಅನ್ನುವುದ ವಿಷಯವನ್ನು ಅಂತರ್ಯಾಮಿಯಾಗಿ ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ ಭ್ರಾಮಯನ್. ಸರ್ವಭೂತಾನಿ ನನ್ನ ಅಂತರ್ಯಾಮಿ. ಏಷತ ಆತ್ಮ ಅಂತರ್ಯಾಮಿ ಅಮೃತಃ ಯ ಪೃಥಿವ್ಯಾಂ ತಿಷ್ಠನ್ ಯೋ ಅಪ್ಸು ತಿಷ್ಠನ್ ಯೋ ಆತ್ಮನಿ ತಿಷ್ಠನ್. ಜೀವರಲ್ಲಿ ಇದ್ದುಕೊಂಡು ಅವನೊಳಗೆ ನೇಮಿಸುತ್ತಾ ಅವನಿಗೆ ಪೂರ್ವ ಗೊತ್ತಾಗದೇ ಇರುವವನು ದೇವರು. ಅವನಿಗಿಂತ ಭಿನ್ನನಾದವನು. ಎಂ ಪೃಥ್ವಿ ನಮೇದ. ಎಷ್ಟು ಮಣ್ಣಿನ ಕಣಗಳಿಲ್ಲ, ಎಲ್ಲದರೊಳಗೂ ದೇವರಿದ್ದಾನೆ. ಮಣ್ಣಿನ ದೇವತೆ ಇದ್ದಾಳೆ, ಅವಳಿಗೂ ದೇವರ ವಿಷಯ ಗೊತ್ತಿಲ್ಲ ಪೂರ್ತಿ. ಈ ನಮ್ಮನೆ ಎಲ್ಲದರಲ್ಲಿಯೂ, ನೀರಿನಾಗಲಿ, ತೇಜಸ್ಸಾಗಲಿ, ಅಗ್ನಿಯಲ್ಲಾಗಲಿ, ವ್ಯಕ್ತಿಯಲ್ಲಾಗಲಿ. ಹೀಗಾಗಿ ಭಗವಂತ ಎಲ್ಲವನ್ನೂ ಅಂತರ್ಯಾಮಿ, ಒಳಗಿದ್ದುಕೊಂಡು ನಿಯಮಿಸುತ್ತಾನೆ, ಆರಾಮವಾಗಿದ್ದಾನೆ. ಅಂತಹ
ರಮತೆ ಅಂತರಮತೆ, ಒಳಗಿದ್ದುಕೊಂಡು ಆರಾಮವಾಗಿರುವವನು, ಎಲ್ಲವನ್ನು ನೇಮಿಸುವವನು. ಒಂದೆರಡು ಪದಾರ್ಥಗಳಲ್ಲೆಲ್ಲ, ಕಣ್ಣಲ್ಲಿ ಒಂದಿಷ್ಟು ರೂಪಗಳಲ್ಲಿ, ಕಿವಿಯಲ್ಲಿ ಒಂದಿಷ್ಟು ರೂಪಗಳಲ್ಲಿ, ಕೈಯಲ್ಲಿ ಒಂದಿಷ್ಟು, ಈಗ 72,000 ನಾಡಿಗಳಲ್ಲಿ, ಇನ್ನೂ ಅವಾಂತರ ನಾಡಿಗಳು, ಕೋಟಿಗಟ್ಟಲೆ ಮಿಲಿಯನ್ಸ್ ನರತಂತುಗಳ ಜಾಲರಿಗಳಲ್ಲಿ ದೇವರು ನಿಂತು ಅಷ್ಟು ರೂಪಗಳಲ್ಲಿ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಪಂಚರೂಪಗಳನ್ನು ಪಂಚ ಕಡೆಯಲ್ಲಿ ಹೇಳ್ಬೋದು. ತಸ್ಯ ಇದಮೇವ ಶಿರಃ ಇದಂ ಪುಚ್ಚಂ ಪ್ರತಿಷ್ಠ ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ ಪಕ್ಷ ಹೇಳಿಕೊಂಡು ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಹೇಳಿಕೊಂಡು ಹೀಗೆ 24 ರೂಪಗಳನ್ನು ನಾವು ಕೇಶವಾದಿಗಳನ್ನೆಲ್ಲ ಹೇಳುತ್ತೇವೆ. ದೋಪತ್ಸಂಧಿ ಸಾಗ್ರೇಶು ನಾಭಿರ್ಮುಖ ಕೇಶುಚ ಅಂತ. ಕೈ 5 ಗಂಟುಗಳು, ಕಾಲಿನ 5 ಗಂಟೆಗಳು, ಒಟ್ಟು 20. ಆನಂತರ ನಾಭಿ ಹೃತ್ ಮುಖ ಕೇಶುಗಳಲ್ಲಿ 24 ರೂಪಗಳು ಕೇಶವಾದಿ ಆಯಿತು. ಮತ್ತು ಅಜಾದಿಗಳನ್ನೆಲ್ಲ ಹೇಳುತ್ತೆ. ಮಮಜಾಯನಮ ಆನಂದಾಯನಮ ಹೇಳಿ ಮಾತೃಕಾನ್ಯಾಸ ಮಾಡುವಾಗ ಎಲ್ಲೆಲ್ಲಿದ್ದಾರೆ ದೇವತೆಗಳು, ದೇವರುಗಳು, ರೂಪಗಳು ಅಂತ ಅದಾಯಿತು. ಮತ್ತು 1000 ರೂಪಗಳು 72,000 ನಾಡಿಯಲ್ಲಿ ಇದೆ ಅಂತ ಹೇಳಿಕೊಂಡು ವಿಷ್ಣುನಾಥ ನಾಮದ್ದು ಗೊತ್ತಾಯಿತು. ಕಾಣುವುದಿಲ್ಲ, ಹೇಳಲಿಕ್ಕೆ ವಿಶ್ವಾಯ ನಮಃ ವಿಷ್ಣುವೇ ನಮಃ ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. 72,000, 36,000 ಒಂದು ಬದಿ, 36,000 ಇನ್ನೊಂದು ಬದಿಯಲ್ಲಿ ಉಂಟು ನಾಡಿಗಳು. 500 ಭಗವಂತನ ಸ್ತ್ರೀ ರೂಪಗಳು, 500 ಭಗವಂತನ ಪುರುಷ ರೂಪಗಳು, ಅದು ಉಂಟು ಹಾಗೆ ಎಡಬಲಗಳಲ್ಲಿ. ಇಂಥದ್ದು ಮತ್ತೆಷ್ಟೋ ರೂಪಗಳೆಲ್ಲ ಕೂತಿವೆ ಚಿಂತನೆ ಮಾಡಲಿಕ್ಕೆ. ಹಾಗಾಗಿ ಅಂತರ್ಯಾಮಿ ಅಂದರೆ ಇರುವುದು ಮಾತ್ರ ಅಲ್ಲ, ನಿಯಮನ ಮಾಡ್ತಾನೆ ಎಲ್ಲವನ್ನು. ಅದ್ಭುತ. ಅದಕ್ಕೆ ವಿಶಿಷ್ಟ ಅಂತ ಹೇಳಿದ್ದು, ವಿಶಿಷ್ಟವಾದ ಪ್ರೇರಣೆ. ಎಲ್ಲರ ಹಾಗಲ್ಲ, ಒಂದೇ ಪ್ರಕಾರ ಇಲ್ಲ, ಒಬ್ಬೊಬ್ಬರಲ್ಲೇ ಒಂದೊಂದು ರೀತಿ, ಒಂದೊಂದು ಪ್ರಕಾರ, ಒಂದೊಂದು ದಿನ ಒಂದೊಂದು ರೀತಿ. ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು, ಅಯ್ಯಬ್ಬ ಎಷ್ಟು ಜೀವರಾಶಿಗಳಿಲ್ಲ. ನಾವಿವತ್ತು ನೋಡ್ತೇವಲ್ಲ ಬಂದಾಗೆಲ್ಲ. ಮನುಷ್ಯ ಎಲ್ಲಿದ್ದಾನೆ, ಬೆಟ್ಟ ಎಲ್ಲಿದೆ ನೋಡಿ, ಒಂದು ಬೆಟ್ಟ ನೋಡಿ ಸಾಕು ಒಬ್ಬ ಮನುಷ್ಯನಿಗೆ. ಅವನಿಗೆ ಇಡೀ ತಿನ್ನಲಿಕ್ಕಾಗ್ತದೆ, ಅದು ಉಪಯೋಗಕ್ಕೆ ಆಗ್ತದೆ. ಜೀವಮಾನದಲ್ಲಿ 100 ವರ್ಷದಲ್ಲೇನಾದ್ರು ಏನಾದ್ರು ಮಾಡಿಯಾನವ? ಒಂದು ಗುಡ್ಡೆ ಒಬ್ಬನಿಗೆ ಅಂತ ಹೇಳಿಕೊಂಡ್ರೂ ನಮ್ಮ ಲೋಕದಲ್ಲಿ ಮುಗಿಯುವುದಿಲ್ಲ. ಮರಗಳೆಷ್ಟಿಲ್ಲ, ಮರಗಳಲ್ಲಿ ಹಣ್ಣುಗಳೆಷ್ಟಿಲ್ಲ, ಹುಳುಹುಪ್ಪಟೆಗಳು, ಪಕ್ಷಿಗಳು, ಪ್ರಾಣಿಗಳು. ಯಾವ ಕಾಲದಲ್ಲಿಯೂ ಗುಡ್ಡೆಗಳನ್ನು ನಾವು ಅದುಮಿ ತಿನ್ನಲಿಕ್ಕೆ ನಮ್ಮಿಂದ ಆಗುವುದಿಲ್ಲ. ಅಷ್ಟು ಅದ್ಭುತವಾದ ಗುಡ್ಡೆಗಳಲ್ಲಿ, ಒಂದೊಂದು ಗುಡ್ಡೆಯಲ್ಲಿ ಒಂದೊಂದು ನದಿ ಆಗುವ ಹಾಗೆ. ನದಿಯ ಕಥೆಯನ್ನು ಊರು ನಾವು ಎಷ್ಟು ಕಟ್ಟಿದರೂ ಊರು ಮುಳುಗಡೆ ಆಗುತ್ತೆ ಅವರು ಹೇಳಿದ್ರಲ್ಲ, ಪ್ರತಿ ವರ್ಷವೂ ನೀರಿನಲ್ಲಿ ತುಂಬುವುದೇ ನಮ್ಮ ಕಥೆಯನ್ನು. ಎಷ್ಟು ನಾವು ಗುಡ್ಡೆಗಳನ್ನು ಹರಿದು ರಸ್ತೆ ಮಾಡಿದರೂ ಪ್ರಶಾಂತವಾಗಿ ಸುತ್ತಮುತ್ತಲ ಗುಡ್ಡೆಗಳು ನಮ್ಮನ್ನು ಅಣಕಿಸ್ತಾ ಇರ್ತವೆ. ನಾನು ಇಲ್ಲಿದ್ದೇನೆ ಬರ್ತೀಯ ಮೇಲೆ ಅಂತ. ನಾವು ಎಷ್ಟು ಮೇಲಕ್ಕೆ ಹತ್ತಿದರೂ ಅವರು ಇನ್ನಷ್ಟು ಮೇಲಕ್ಕೆ ಕಾಣ್ತಾವೆ, ಇನ್ನಷ್ಟು ಸಂಪತ್ತನ್ನು ಇಟ್ಟುಕೊಂಡಿದ್ದೆ. ಹಾಗಾಗಿ ಭಗವಂತ ಅಷ್ಟೆಲ್ಲ ಕಡೆಯಲ್ಲಿ ನೆಲೆಗೊಂಡು ಎಷ್ಟೆಲ್ಲ ಅದ್ಭುತವಾದ ಚಿಂತನೆಯಲ್ಲಿ ತುಂಬಿದ್ದಾನೆ. ಇದು ವಿಶಿಷ್ಟವಾದ ದೇವರ ಶಕ್ತಿ. ವೀರ್ಯಸ್ಯ ಸಮಗ್ರಸ್ಯ ಎನ್ನುವುದು ಅರ್ಥ ಮಾಮೂಲಿ. ಮುಕ್ತರನ್ನು ನಿಯಮಿಸುತ್ತಾನೆ ಆನಂದ ಅನುಭವಕ್ಕಾಗುವ ಹಾಗೆ. ಆನಂತರ ಯಶಸ್ಸಃ, ಯಶಸ್ಸು ಅಂದರೆ ಯಶೋಗಾಥೆ, ಅವನ ಬಗ್ಗೆ ಮಾತುಗಳು ಎಲ್ಲಿ ಬರ್ತವೆ? ಶಾಸ್ತ್ರದಲ್ಲಿ. ನಾವು ಎಲ್ಲಿ ಹೇಳುತ್ತೇವೆ, ಎಷ್ಟು ಹೇಳುತ್ತೇವೆ, ನಮಗೆ ಚೂರಿ ಗೊತ್ತಿರೋದು. ವೇದ ಹೇಳುತ್ತದೆ. ವೇದ ಹೇಗಿದೆ? ಅನಂತಾವೈ ವೇದ, ಯಾವತ್ತಿನವರೆಗೆ ಇರ್ತದೆ? ಅದಕ್ಕೆ ನಾಶವೇ ಇಲ್ಲ. ಪ್ರಳಯದಲ್ಲಿ ಇರ್ತದೆ, ಲಕ್ಷ್ಮಿಯಲ್ಲಿ ಇರ್ತದೆ, ದೇವರಲ್ಲಿ ಇರ್ತದೆ. ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ನಾಶಗೊಳ್ಳದ ವೇದದಿಂದ ಪ್ರತಿಪಾದ್ಯನಾಗಿ, ವೇದ ಇಷ್ಟ ಸರ್ವೈ ಅಹಮೇವ ವೇದ್ಯ ಆಯ್ತಲ್ಲ. ಸರ್ವೇ ವೇದ ಯತ್ ಪದಮಾಮನಂತಿ ತಪಾಂಸಿ ಸರ್ವಾಣಿ ಚೇದ್ವದಂತಿ ಆಯ್ತಲ್ಲ. ಎಷ್ಟೆಲ್ಲ ಮಾತುಗಳಿವೆ. ಎಲ್ಲ ಮಾತುಗಳು ಭಗವಂತನನ್ನೇ ಹೇಳ್ತವೆ. ಮಾಂ ಬಿಧತ್ತೆ ಅಭಿಧತ್ತೆ ಮಾಂ ವೈಕಲ್ಪಾಪೋಹ್ಯ ಇತ್ಯಹಂ, ನನ್ನನ್ನೇ ಹೇಳ್ತದೆ ಅಂತ ದೇವರೇ ಹೇಳುತ್ತಾನೆ ಸರ್ವಶಬ್ದ ವಾಚ್ಯನಾಗಿ. ನಾಮಾನಿ ಸರ್ವಾಣಿ ಯಮಾಭಿಶಂತಿ ತಂಬೈ ವಿಷ್ಣುಂ ಪರಮುದಾಹರಂತಿ. ಎಲ್ಲ ಮಾತುಗಳು ಎಲ್ಲಿ ಪ್ರವೇಶ ಮಾಡ್ತಾವೋ, ಯೋಗ್ಯತೆಯನ್ನು ಎಲ್ಲಿ ಕಾಣ್ಬೋದೋ ಅದನ್ನು ನಾನು ವಿಷ್ಣು ಅಂತ ಹೇಳುತ್ತೆ ಅಂತ ಹೇಳ್ತಾರೆ. ಮುಗೀತಲ್ಲ. ಸರ್ವಶಬ್ದಾಭಿದೋಖ್ಯಸೌ ಸರ್ವದೇವಾಭಿದೋಖ್ಯಸೌ ಅಂತ. ಎಲ್ಲ ದೇವತೆಗಳ ಹೆಸರು ಅವನಿಗೆ, ಎಲ್ಲ ನಾಮಗಳ ಹೆಸರು ಅವನಿಗೆ, ಎಲ್ಲದರ ಅರ್ಥ ಅವನೇ. ಇಂದ್ರ ಅಂತ ಹೆಸರಿಟ್ಟದ್ದು, ಧಾತ್ವರ್ಥ ನೋಡಿದ್ದು ಇದು ಪರಮೇಶ್ವರಿಯೇ ಅಂತ. ನಾವೀಗ ನೋಡಿ ಆಯ್ತಲ್ಲ, ಪರಮೇಶ್ವರಿ ಅಂತ ಉಂಟು ಅವನಿಗೆ. ಎಷ್ಟು ಸಮಯ ಉಂಟು? ಒಂದೊಂದರದ ಹೊಡೆತಾನೆ, ಮತ್ತೆ ಅವನು ಹೇಳ್ಬೇಕು ಅಲ್ಲಿಂದ. ಇಡೀ ಬ್ರಹ್ಮನ 100 ವರ್ಷದಲ್ಲಿ ಅವನಿಗೇನು ಅಧಿಕಾರ ಇಲ್ಲ ಇಂದ್ರನಿಗೆ. ಒಂದು ದಿನದಲ್ಲಿ 1 ಗಂಟೆ ಅಷ್ಟು ಪುರುಸೊತ್ತಲ್ಲಿ ಬರೋದವ ಇಂದ್ರ. ಒಬ್ಬ ಇಂದ್ರನಿಗೆ 1 ಗಂಟೆ ಸಾಮಾನ್ಯವಾಗಿ ಪ್ರತಿ ಚತುರ್ಮುಖನ 1 ದಿನದಲ್ಲಿ.
ಎರಡನೇ ದಿನ ಚೇಂಜ್, ಬೇರೆ ಇಂದ್ರ ಬರ್ತಾನೆ ಹೇಳುವುದು ಇದು ಪರಮೇಶ್ವರಿ ಅಂತ. ಐಶ್ವರ್ಯ ಸದಮಗ್ರಸ ಎಲ್ಲಿ ಉಂಟು ಅರ್ಥ? ಅದೇ ಇಲ್ಲ ಎಂಥದ್ದಿಲ್ಲ. ಎಲ್ಲ ಶಬ್ದಗಳು ದೇವರಲ್ಲೇ ಪೂರ್ಣಾರ್ಥದಲ್ಲಿ ಬರುವಂಥದ್ದು. ಹಾಗೆ ವೇದಗಳೆಲ್ಲವನ್ನೂ ಹೇಳಿ ಆಗಿದೆ, ಋಷಿಗಳು ಚಿಂತನೆ ಮಾಡ್ತಾರೆ, ನಮಗೆ ಗೊತ್ತಿಲ್ಲ. ನಾವು ಯಾರ್ಯಾರಿಗೋ ಏನೇನು ಹೇಳ್ತೇವೆ, ಶಬ್ದ ಪ್ರಯೋಗ ಮಾಡುತ್ತೇವೆ. ಅಂದರೆ ಯಶಸ್ಸು ಸರ್ವತ್ರ ಹೇಳಲ್ಪಡುವವನು, ಸರ್ವಶಬ್ದ ವಾಚ್ಯನಾಗಿ ಎಲ್ಲತ್ತು ಯಾವತ್ತೂ ಚಿಂತನೆಗೊಳಗಾದವನು, ಇದು ಯಾರೂ ಅಲ್ಲ. ಮತ್ತೆ ವೇದ ಇಚ್ಛ ಸರ್ವೈರಹಮೇವ ವೇದ್ಯ ಅಂತೇಳಿ ಬ್ರಹ್ಮನು ಹೇಳಲಿಲ್ಲ, ವಾಯು ಹೇಳಲಿಲ್ಲ, ಗರುಡನು ಹೇಳಲಿಲ್ಲ, ಶೇಷನು ಹೇಳಲಿಲ್ಲ, ಶಿವನು ಹೇಳಲಿಲ್ಲ, ಇಂದ್ರನೂ ಹೇಳುವುದಿಲ್ಲ. ಇನ್ಯಾವ ಯಾರಿಗೆ ಹೇಳುವುದಿದ್ದಾನೆ? ಶ್ರೀಯ, ಶ್ರೀಯ ಅಂದರೆ ಲಕ್ಷ್ಮಿಯ ಅಂತಲೇ ಅರ್ಥ ಮಾಡಿ. ಸಂಪೂರ್ಣವಾಗಿ ಲಕ್ಷ್ಮಿಯ ಒಡೆಯ ಯಾರು? ದೇವರೇ ಅಲ್ವಾ. ಉಳಿದವರು ಶ್ರೀಪತಿ ಅಂತ ಯಾರಾದರೂ ಹೇಳಲಿಕ್ಕೆ ಉಂಟ? ಲಕ್ಷ್ಮೀ ರಮಣ ಅಂತ ಉಳಿದನ್ನು ಕಡಲಿಕ್ಕೆ ಆಗ್ತದ? ಆಗುವುದೇ ಇಲ್ಲ, ಯಾರೂ ಅಲ್ಲ. ಮಹಾಲಕ್ಷ್ಮಿಯ ಪ್ರಳಯದಲ್ಲಿ ದುರ್ಗಾ ರೂಪದಿಂದ ದೇವರನ್ನು ಸ್ತುತಿಸುವ, ಶ್ರೀಭೂರೂಪದಿಂದ ಅಕ್ಕಪಕ್ಕದಲ್ಲಿ ನೆಲೆಗೊಂಡ ಶ್ರೇಷ್ಠತೆ ಲಕ್ಷ್ಮೀಶ್ಚ ಪತ್ನಿಯು ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಎಲ್ಲ ಇರುವಂಥದ್ದು ಮಾತುಗಳು ಕೇಳಿದ್ದೀನಿ. ನಾರಾಯಣ ಉಪನಿಷತ್ತಿನಲ್ಲಿ ಬರ್ತದೆ. ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಟ ಎಲ್ಲ ಮಾತುಗಳುಂಟು. ಹಾಗೆ ಇವೆಲ್ಲ ರೂಪಗಳಿಂದ ನೆಲೆಗೊಂಡಂಥ ಭಗವಂತನ ಚಿಂತನೆ, ಪರಿಪೂರ್ಣವಾದ ಲಕ್ಷ್ಮೀಪತಿತ್ವ ಲಿಂಗ, ಅಸಾಧಾರಣವಾದಂಥ ಲಕ್ಷಣ ಇಲ್ಲೆಲ್ಲಿ. ಇದು ಭಗವತ್ ಶಬ್ದದ ಅರ್ಥ. ಶ್ರೀಪತಿ ಎನ್ನುವುದು ಭಗವಂತನ ಶಬ್ದದ ಅರ್ಥ. ದುಡ್ಡು ಉಂಟು ಅಂದರೆ ದುಡ್ಡಲ್ಲ, ದುಡ್ಡಿನ ಅಧಿದೇವತೆ ಆದ ಲಕ್ಷ್ಮಿಯಲ್ಲಿದ್ದಾಳೆ. ಶ್ರೀವತ್ಸ ಯಾರಲ್ಲಿ ಉಂಟು? ಶ್ರೀವತ್ಸ ಯಾವ ದೇವತೆಗಳ ಲಕ್ಷಣದಲ್ಲಿ ಶ್ರೀವತ್ಸ ಹೇಳ್ತೀನಿ ನೀವು? ಶ್ರೀವತ್ಸ ಅಂಕಿತ ಲಕ್ಷಣ ಹೇಳುವಂಥದ್ದು ಭಗವಂತನಿಗೆ ಮಾತು. ಇದು ಭಗವತ್ ಶಬ್ದದ ವಾಕ್ಯದ ಈ ಶ್ಲೋಕದ ಅರ್ಥದಲ್ಲಿ ಐಶ್ವರ್ಯಸ್ಯ ಸಮಗ್ರಸ್ಯ ಅನ್ನುವುದರಲ್ಲಿ ಆಗಲಿ, ವೀರ್ಯಸ್ಯ ಅಂತರ್ಯಾಮಿಯಾಗಿ ಯಾರಿಲ್ಲ, ಯಶಸ್ಸಃ ಅದು ಮುಕ್ತರಿಗೂ ಅಂತರ್ಯಾಮಿ, ಮುಕ್ತರನ್ನು ನೇಮಿಸತಕ್ಕಂಥ ವ್ಯವಸ್ಥೆ, ಯಶಸ್ಸಃ ಸರ್ವಶಬ್ದ ವಾಚ್ಯತ್ವ, ಶ್ರಿಯ ಲಕ್ಷ್ಮೀಪತಿ, ಜ್ಞಾನ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಜ್ಞಾನರೂಪವ. ಅವನು ಹೇಳ್ತಾನಲ್ಲ, ಇದೆಂಥದ್ದು? ದೇಹ, ಕ್ಷೇತ್ರ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಇದರ ಜ್ಞಾನ ನಮಗುಂಟಾ? ಈ ದೇಹದ ಜ್ಞಾನ ನಮಗೆ ಎಂತ ಉಂಟು? ನಮ್ಮ ಹತ್ರ ನಮಗೆ ಗೊತ್ತಿಲ್ಲ. ದೇಹದ ಉದ್ದ ಎಷ್ಟುಂಟು ಕೇಳಿದರೆ ಲೆಕ್ಕ ಹೇಳುತ್ತೇವೆ, ಆಗಲ್ಲ ಎಷ್ಟು ಹೇಳಿ ಲೆಕ್ಕ ಹೇಳುತ್ತೇವೆ. ಹಾಗಾದರೆ ಮೇಲೆ ಕೇಳೋದು ಬೇರೆ ಎಷ್ಟು ಉದ್ದ ಉಂಟು ನೋಡಿ, ಹೇಳ್ತೇವೆ ನಾವು. ದಿನಕ್ಕೆ ಎಷ್ಟು ಉದ್ದ ಆಗ್ತದೆ ಬೆರಳು, ಎಷ್ಟು ಕಣ್ಣು ಆಗ್ತದೆ, ಉಗುರೆಷ್ಟುಂಟು, ಕೂದಲೆಷ್ಟುಂಟು, ದೇಹದಲ್ಲಿ ರೋಮ ಎಷ್ಟುಂಟು, ಹೊರಗಿನದ್ದೇ ನಮಗೆ ಗೊತ್ತಿಲ್ಲ. ಇನ್ನು ಒಳಗಿನ ಕತೆ ಕೇಳಿದರೆ ಎಲುಬಿನ ಕತೆ, ನರತಂತುವಿನ ಕತೆ, ಕಣ್ಣಿನಲ್ಲಿ ನರತಂತುಗಳು ಎಷ್ಟುಂಟು ಹೇಳೋದು ನಾವೀಗ. ಅಡ್ಡ ಸೀಳಿದರೆ ಉದ್ದ ಸೀಳಿದರೆ ಎಲ್ಲ ಚಿತ್ರದಲ್ಲಿ ತೋರಿಸಿಕೊಡ್ತಾರೆ ಅವರು, ಸ್ಕ್ಯಾನ್ ಮಾಡಿ. ಆದ್ದರಿಂದ ಕ್ಷೇತ್ರಜ್ಞ ಯಾರು? ದೇವರು. ಇದಂ ಶರೀರಂ ಕೌಂತೆಯ ಕ್ಷೇತ್ರವಿದ್ಯೆ ಅಭಿಧೀಯತೆ ಹೇಳಿದ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂದ. ಪ್ರತಿಯೊಂದು ಶರೀರದಲ್ಲಿಯೂ ಯಾರಿದ್ದಾರೆ, ಎಷ್ಟಿದ್ದಾರೆ, ಎಲ್ಲಿದ್ದಾರೆ, ಏನಿದ್ದಾರೆ ಅಂತ ನನಗೆ ಗೊತ್ತುಂಟು ಅಂದ. ಸರ್ವಕ್ಷೇತ್ರೇಶು ಅಂತಾನೆ. ಕ್ರಿಮಿ, ಕೀಟ, ಮನ, ಪಕ್ಷಿ, ಪ್ರಾಣಿ ಎಲ್ಲ ಕ್ಷೇತ್ರಗಳು ಬಂತೀಗ. ಇದಂ ಶರೀರಂ ಕೌಂತೆಯ ಕ್ಷೇತ್ರಂ. ನೊಣದ್ದು ಶರೀರ ಅದು, ಮರದ್ದು ಶರೀರ ಅದು, ಅದರಲ್ಲಿ ಇರುವುದು ಕ್ಷೇತ್ರಜ್ಞ ದೇವರು. ಅದಕ್ಕೆ ದೇವರಿಗೆ ಗೊತ್ತುಂಟು ಯಾರಿದ್ದಾರೆ, ಏನಿದ್ದಾರೆ, ಎಷ್ಟಿದ್ದಾರೆ, ಎಲ್ಲಿದ್ದಾರೆ, ಎಂತಿದ್ದಾರೆ ಅಂತ. ನಮಗೆ ಎಂತ ಗೊತ್ತಾಗ್ತದೆ? ಜ್ಞಾನ ಅಂದರೆ ಯೋಚನೆ ಮಾಡಿ ಹೇಗಿರ್ತದೆ ಅಂತ. ನಮಗೆ ನಮ್ಮದೇ ಅರಿವಿಲ್ಲ, ಉಳಿದವ್ರಿಗೆ ಗೊತ್ತಾಗೋದು ಹೇಗೆ? ಅವನಿಗೆ ಎಷ್ಟು ಅದ್ಭುತವಾದದ್ದು ವ್ಯವಸ್ಥೆ ಉಂಟು. ಇದನ್ನು ಜ್ಞಾನ ಶಬ್ದದಿಂದ ಹೇಳಿತ್ತು. ಸಮ್ಯಕ್ ಜ್ಞಾನ, ಸಂಪೂರ್ಣ ಜ್ಞಾನ, ಸರ್ವದಾ ಜ್ಞಾನ. ಇದು ಈಗ ದೇವತೆಗಳಿಗೆ ಉಂಟು, ದೇವತೆಗಳಿಗೆ ಎಲ್ಲರಿಗೆಲ್ಲ ಇಲ್ಲ. ಜ್ಞಾನದ ಒಂದು ಪಟ್ಟಿ ಹೇಳ್ತಾರೆ. ಕೆಲವರಿಗೆ ಆಲೋಚನೆ ಅಂತ ಹೇಳ್ತಾರೆ, ಯೋಚನೆ ಮಾಡಿದರೆ ಬರ್ತದೆ. ಅದು ಮೇಲಿನವರ ವಿಷಯ ಗೊತ್ತಿರೋದಿಲ್ಲ. ಇಂದ್ರನಿಗೆ ಬ್ರಹ್ಮದೇವರ ವಿಷಯ ಅಂತ ಗೊತ್ತಿಲ್ಲ, ಆಲೋಚನೆ ಮಾಡಿದರೂ ಗೊತ್ತಾಗುವುದಿಲ್ಲ ಅವನಿಗೆ. ಕೆಳಗಿನವರದ್ದು ಅವರಿಗೆ ಗೊತ್ತಾಗ್ತದೆ, ಮೇಲಿನವ್ರದ್ದು ಗೊತ್ತಾಗೋದಿಲ್ಲ. ದೇವರದ್ದು ಬಿಡಿ, ದೇವರು ತಾನು ಮಾತ್ರ ತನ್ನನ್ನು ತಿಳಿದವನು, ಸ್ವಯಂಹಿಮನೆ ಪ್ರತಿಷ್ಠಿತ ಅಂತ. ಭಗವಂತ ತನ್ನನ್ನು ತಾನು ತಿಳ್ಕೊಂಡಿದ್ದಾನೆ. ಭಗವಂತನನ್ನು ನರಮಾಪಿ ಪದಾಂಗಲಿ ಲಸನ್ನಕದೂದು ಹೇಳಿಲ್ವ? ಇಷ್ಟು ಸಣ್ಣ ವಿಷಯದಲ್ಲೇ ಲಕ್ಷ್ಮೀನಾರಾಯಣನ ಪೂರ್ಣ ವಿಷಯ ಗೊತ್ತಾಗಲಿಲ್ಲ, ಇನ್ನೆಂಥದ್ದು ಪೂರ್ವ ಗೊತ್ತಾಗುತ್ತೆ? ಅದನ್ನು ಸಮಗ್ರವಾದ ಜ್ಞಾನವುಳ್ಳವನು. ಇನ್ನೊಂದು ಶಬ್ದ ಇರುವುದು ವೈರಾಗ್ಯ. ಕೆಲವೊಮ್ಮೆ ಜ್ಞಾನ ವಿಜ್ಞಾನ ಯೋಶ್ಚೈವ ಅಂತ ಶಬ್ದ ಇರ್ತದೆ, ಅದು ಶುದ್ಧ ಪಾಠ ಅಲ್ಲ, ವೈರಾಗ್ಯ ಶಬ್ದ ಇರೋದು. ವೈರಾಗ್ಯ ಅಂದರೆ ಅವನಿಗೆ ಎಂಥದ್ದು ಬೇಡ. ಯಾಕೆ ಬೇಡ ಅಂದರೆ ಎಲ್ಲೋ ಅವನಲ್ಲಿ ಉಂಟು. ಬೇಕು ಯಾರಿಗೆ ಕೇಳಿದರೆ ಇಲ್ಲ ಆದವರಿಗೆ ಬೇಕು.
ಕೆಲವರಿಗೆ ಇದ್ದರೂ ಬೇಕು ಯಾಕೆ ಕೇಳಿದರೆ ಇನ್ನಷ್ಟು ಬೇಕು ಅಂತ ಆಸೆ ಬೇಕು. ದುರ್ಯೋಧನನಿಗೆ ದುಡ್ಡಿತ್ತು, ಆದರೂ ಬೇಕು ಯಾಕೆ, ಇನ್ನೂ ಇರಲಿ ಯಾಕೆ ಹೇಳಿದರೆ ಇನ್ನೊಬ್ಬರಿಗೆ ಇರಬಾರ್ದು ಅನ್ನುವ ನೆಲೆಯಲ್ಲಿ ಇರಬೇಕು ಅವನಿಗೆ. ಪಾಂಡವರಿಗೆ ಇರಬಾರ್ದು, ನನಗಿರಬೇಕು. ಆ ಪ್ರಕಾರ ಇದೊಂದು ರೀತಿಯ ದುರಾಸೆಗಳು. ದೇವರಿಗೆ ಯಾವ ಆಸೆಗಳು ಇಲ್ಲ, ದೇವರಿಗೆ ಇಲ್ಲದ ಸಂಗತಿಯೇ ಇಲ್ಲ. ಎಲ್ಲವೂ ಅವನದ್ದೇ, ಏನು ಬೇಕಾದರೂ ಅವನು ಮಾಡ್ತಾನೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಎಂತ ಬೇಕು, ಇನ್ನೊಂದು ಬ್ರಹ್ಮಾಂಡವೇ ಬೇಕಾ ಮಾಡಿಯ. ಇದು ಈ ಬ್ರಹ್ಮನಿಗೆ ಕೊಟ್ಟಿದ್ದಾನವನು. ಇಷ್ಟು ದೊಡ್ಡ ಬಳುವಳಿ ಗಿಫ್ಟು, ಅರಮನೆ, 100 ಕಾಲದ ವೈಭವದ ಈ 14 ಲೋಕದ ವಿಶೇಷವಾದ ಮಹಲ್, ಬ್ರಹ್ಮ ಮಹಲ್ ಕೊಟ್ಟಿದ್ದೆ. ಅದನ್ನ ದೇವರಿಗೆ ನಮ್ಮಿಂದ ಏನಾಗಬೇಕಾಗಿಲ್ಲ. ಇಷ್ಟು ಜೀವರಾಶಿಗಳಿಂದ ದೇವರಿಗೆ ಏನು ಸಿಗಬೇಕಾಗಿಲ್ಲ, ಪಡಿಬೇಕಾಗಿಲ್ಲ. ಅವನೇನು ಹೇಳಿದ್ದು, ಗಮ್ಮತಿಗಾಗಿ ಇದನ್ನು ಸೃಷ್ಟಿ ಮಾಡಿದೆ. ಯಾರಿಗೆ ಗಮ್ಮತಿಗೆ? ಅವನಿಗೆ ಗಮ್ಮತಿಗಲ್ಲ, ಸಜ್ಜೀವರ ಸಾಧನೆಗಾಗಿ ಇದನ್ನು ಕೊಟ್ಟ. ಮತ್ತೆ ಯಾಕೆ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ? ಅವನಿಗೆ ಮಾಡೋದು ಉಪಾಯ ಇಲ್ಲ ಅಂತ ಪ್ರಶ್ನೆ ಅಲ್ಲ. ಸಾಧಕರಿದ್ದಾರೆ, ಸಾಧನೆಗೆ ಬರ್ತಾರೆ, ಅವರಿಗೆ ಸಾಧನೆಯಿಂದ ಆನಂದವನ್ನು ಪಡೀಲಿಕ್ಕುಂಟು. ಸೆಲ್ಸ್ ಅವರಲ್ಲಿರತಕ್ಕಂಥ ಲಿಂಗದೇಹವನ್ನು ಕಳ್ಕೊಳ್ಳಿಕ್ಕಿದ್ದಾರೆ ಅವರು. ಅದಕ್ಕೋಸ್ಕರ ಪ್ರಯತ್ನ ಮಾಡಲಿಕ್ಕೋಸ್ಕರ ನಾನು ಗ್ರೌಂಡ್ ಕೊಡಬೇಕು ಅವರಿಗೆ. ಹಾಗೆ ಅದನ್ನು ಕೆಲವರು ತಾವು ಉಣ್ಣುವುದಿಲ್ಲ, ತಿನ್ನುವುದಿಲ್ಲ, ಲೋಕಕ್ಕಾಗಿ ನೆಟ್ಟಿರ್ತಾರೆ, ಕೊಟ್ಟಿರ್ತಾರೆ. ಒಬ್ಬ ಹಾಗೆ ಮಾಡಿದ ಮುದುಕ ಮಾವಿನಕಾಯಿ ಗೊರಟು ನೆಡ್ತಾ ಇದ್ದಾನೆ. ರಾಜ ಕೇಳಿದ, ಎಂಥದ್ದು ಮಾರಾಯ ಇದು? ಅದು ಮಾವಿನ ಗೊರಟೆ, ಬಿತ್ತುವುದು. ಯಾಕೆ ನೀನು ಬಿತ್ತುವುದು? ನಿನಗೆ ತಿನ್ನಲಿಕ್ಕೆ ಇನ್ನೆಷ್ಟು ಆಯುಷ್ಯ ಇರ್ತದೆ? ನನಗೆ 98 ಆಯ್ತು, ಇನ್ನು ತಿನ್ನಲಿಕ್ಕೆ ಇನ್ನಿರುವುದಿಲ್ಲ. ಅದು ಹಣ್ಣು ಕೊಡುವಾಗ 5-6 ವರ್ಷ ಜಾಸ್ತಿ ಆಗ್ತದೆ. ಅದು ಒಳ್ಳೆ ಚಂದವಾದ ತಳಿ ಅದು. ಮತ್ತು ಯಾರಿಗೆ ಅದು? ನನ್ನ ಮಕ್ಕಳಿಗೆ ಆಗ್ತದೆ, ಮೊಮ್ಮಕ್ಕಳಿಗೆ ಆಗ್ತದೆ. ಅದೆಂತ ಮಾರೆ ನಿನ್ನದು ಸ್ವಾರ್ಥವ? ಸ್ವಾರ್ಥ ಅಲ್ಲಪ್ಪ, ಅದು ಪರಾರ್ಥ. ನಾನು ತಿನ್ನುವುದು ನೋಡಿ ಯಾ ಮರದ್ದು, ಅದು ನನ್ನ ಅಜ್ಜನ ನಟ್ಟದ್ದು. ನಾನು ಯಾರ್ಯಾರದ್ದು ತಿಂತೇನಲ್ಲ, ಆದರೆ ನಾನು ನೆಟ್ಟದ್ದು ನನ್ನ ಮುಂದಿನವರು ತಿನ್ನಲಿ, ಬೀದಿಯಲ್ಲಿ ಹೋಗುವವರು ತಿನ್ನಲಿ, ಹಕ್ಕಿ ಅರಣ್ಯಗಳು ತಿನ್ನಲಿ. ನನ್ನ ಕೆಲಸ ಮಾಡ್ತೇನೆ, ನೆರಳು ಕೊಡ್ತದೆ ಮರ, ಎಲ್ಲಾಗಲಿ ಅಂತ. ಹೀಗೆ ದೇವರು ತಾನು ತಿನ್ನುವುದಿಲ್ಲ, ತನಗಾಗಿ ಅಲ್ಲ ಪರರಿಗಾಗಿ ಎಲ್ಲವನ್ನು ನಡೆಸಿಕೊಡ್ತಾನೆ. ಅದನ್ನು ಆಪ್ತಕಾಮನಿದ್ದಾನೆ ಭಗವಂತ. ಅವನು ಯಾವುದು ಬೇಡ, ಯಾವುದರ ಬಗ್ಗೆಯೂ ರಾಗವೇ ಇಲ್ಲ. ಅವನು ಸ್ವರಮಣ, ಅವನಿಗೆ ಲಕ್ಷ್ಮೀ ಬೇಡ ಆನಂದವನ್ನು ಕೊಡಲಿಕ್ಕೆ. ಆದರೂ ಲಕ್ಷ್ಮಿಗಾಗಿ ಅವನಿದ್ದಾನೆ ಹೊರತು ಅವನಿಗಾಗಿ ಲಕ್ಷ್ಮಿ ಇರುವುದಲ್ಲ. ಹಾಗೆಯೇ ಪ್ರಪಂಚವು, ಸಾಧಕರು, ಎಲ್ಲವೂ ಸಾಧನೆಗಳು ಎಲ್ಲ. ಹೀಗೆ ಭಗವಂತನ 6 ಗುಣಗಳ ವಿಚಿತ್ರವಾದ ವಿಶಿಷ್ಟವಾದ ಒಂದು ಅನುಸಂಧಾನವೇ. ಇದನ್ನು ಬೇರೆ ಬೇರೆ ಶಬ್ದದಲ್ಲಿ ಹೇಳ್ತಾರೆ, ಅಲ್ಲಿ ಬೇರೆಯೂ ಸೇರಿಸಲಿಕ್ಕೆ ಬರ್ತದೆ, ಇಲ್ಲ ಅಂತಲ್ಲ. ಇದು ಪ್ರಧಾನವಾದದ್ದು, ಇನ್ಯಾರಿಗೂ ಇರದೇ ಇರತಕ್ಕಂಥ ಸಂಗತಿಗಳು. ಲಕ್ಷ್ಮಿ ಯಾರಿಗೂ ಇಲ್ಲ, ಪ್ರಳಯದಲ್ಲಿ ಇರುವಿಕೆ ಯಾರಿಗೂ ಇಲ್ಲ, ಕ್ಷೇತ್ರಜ್ಞ ಅವನಲ್ಲದಿನ್ಯಾರೂ ಅಲ್ಲ, ಎಲ್ಲರೂ ಕ್ಷೇತ್ರ ಇರುವವರೇ. ಕ್ಷೇತ್ರ ಬಿಟ್ಟವರು ಅವರದ್ದು ಜ್ಞಾನ ಅವನಿಗೆ ಉಂಟು. ಮುಕ್ತರು ಕ್ಷೇತ್ರ ಬಿಟ್ಟಿರ್ತಾರೆ, ಶರೀರ ಇಲ್ಲ ಅವರು ಭೌತವಾದದ್ದು. ಆದರೆ ಅವರು ಸ್ವರೂಪ ಶರೀರದಲ್ಲಿದ್ದಾರೆ, ಅದು ಅವನಿಗೆ ದೇವರಿಗೆ ಗೊತ್ತುಂಟು, ಅದು ಶರೀರವೇ. ಹಾಗಾಗಿ ಇಲ್ಲಿ ಹೇಳಿರತಕ್ಕಂಥ 6 ಗುಣಗಳು ಅದ್ಭುತವಾದವುಗಳು. ಇದು ದೇವರು ಅಂತ ಹೇಳಲಿಕ್ಕೆ, ನಾವು ಭಗವಂತ ಹೇಳಲಿಕ್ಕೆ ಇರತಕ್ಕಂಥ ಒಂದು ಲಕ್ಷಣ ವಾಕ್ಯ ಇದು. ಅವನಲ್ಲಿ ಹೇಳುವಾಗ ಈ 3 ಗುಣಗಳು ಕಾಣಲೇ ಇಲ್ಲ, ಸತ್ವರಜಸ್ಸು ತಮಸ್ಸು ಕಾಣಲೇ ಇಲ್ಲ. ಅದು ಜೀವರಲ್ಲಿ ಉಂಟು, ಜೀವರಲ್ಲಿ ಇದಿಲ್ಲ. ನನ್ನ ಜೀವ ಬೇರೆ ದೇವ ಬೇರೆ ಎನ್ನುವುದಕ್ಕೆ ಬಹಳ ಸುಂದರವಾದಂಥ ದೇವರ ಉಪದೇಶ ಚಿಂತನೆ. ಹೀಗೆ ಇಂತಹ ಸಾಕ್ಷಾತ್ ಭಗವತಃ ಹೇಳಿತ್ತು. ಸಾಕ್ಷಾತ್ ಶಬ್ದ ಆಗಿದೆ ಗೊತ್ತುಂಟು. ನೀವೇನೋ ಅರ್ಥದಲ್ಲಿ ಭಗವತ್ ಶಬ್ದವನ್ನು ಹೇಳಿದರೆ ಅದಲ್ಲ ಅಂತ ಹೇಳಲಿಕ್ಕೋಸ್ಕರ ಸಾಕ್ಷಾತ್ ಅಂತ ಹೇಳಿತ್ತು. ಪೂರ್ಣವಾದ ಅರ್ಥದಲ್ಲಿ ಭಗವಂತನ ಪೂಜೆ ಮಾಡಿದರೆ ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ. ಇಲ್ಲಂದರೆ ನಾನು ಭಗವಂತ ಅಂತ ಕರೆದಿದ್ದಾರೆ ಸಮರ್ಥ ರಾಮದಾಸರನ್ನು, ಅವರನ್ನು ಪೂಜೆ ಮಾಡ್ತಾ ಇದ್ದೇನೆ, ಆ ಸಾಯಿಯನ್ನು ಭಗವಂತ ಅಂತ ಹೇಳ್ತಾರೆ ನೋಡಿ. ಅವನು ಎಂಥದ್ದು ಭಗವಾನೇ, ಅಯ್ಯಪ್ಪೋ, ಭಗವತಿಯೇ ಹೇಳಿ ಅವರು ಅದು ಎಲ್ಲ ಶಬ್ದ ಪ್ರಯೋಗ ಮಾಡ್ತಾರೆ. ಆದ್ದರಿಂದ ಈಗ ಕಲಿಯುಗದಲ್ಲಿ ಒಬ್ಬ ಕಲ್ಕಿಯನ್ನು ಭಗವಾನ್ ಹೇಳಿ ಒಬ್ಬನಂತಂದಿದ್ದಾರೆ. ಹಾಗಾಗಿ ನಾವು ಯಾವುದೋ ಶಬ್ದ ಪ್ರಯೋಗ ಮಾಡಿ ಯಾರನ್ನೂ ಅಲ್ಲ, ಸಾಕ್ಷಾತ್ ಭಗವತ್ ಶಬ್ದಕ್ಕೆ ಅರ್ಥ ಇರತಕ್ಕ ಭಗವಂತನ ಪೂಜೆ ಮಾಡಿದಾರೇನೇ ಜನ್ಮದ ಸಾರ್ಥಕ್ಯ ಅನ್ನುವ ಅರ್ಥದಲ್ಲಿ ಈ ಶ್ಲೋಕದ ಚಿಂತನೆ ನಿನ್ನೆ ಅಸ್ಪಷ್ಟವಾಗಿ ಹೇಳಿದ್ದೆ, ಎಲ್ಲವನ್ನು ವಿವರಿಸ್ತಿರಲಿಲ್ಲ, ನಿನ್ನೆ ಮುಟ್ಟಿಕೊಂಡಿದ್ದೇನೆ. ಅದರದ್ದು ಇವತ್ತು ಸ್ಪಷ್ಟತೆಯನ್ನು ಕೊಟ್ಟು ಚಿಂತನೆಯನ್ನು ಮುಗಿಸಿದ್ದೇನೆ. ಮತ್ತು ನಾಳೆ ಈ ಶ್ಲೋಕದ ಕೆಲವು ಅಪೂರ್ವವಾದಂತಹ ಅನುಸಂಧಾನ ಜೊತೆಯಲ್ಲಿ ಪೂಜೆಗೂ ಈ ಶಬ್ದಗಳಿಗಿರತಕ್ಕ ಸಂಬಂಧವನ್ನು ನಾಳೆ ನೋಡುವ. ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.